ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಯಾಲಜಿ ಕ್ಲಾಸ್ ರೂಮ್. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 3 ಪ್ಲಾಂಟ್ ಕಿಂಗ್ಡಮ್, ಅದರಲ್ಲಿ ಜಿಮ್ನೋಸ್ಪರ್ಮ್ ಬಗ್ಗೆ ನೀಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದರ ಬಗ್ಗೆ ಏನು ಮಾಡುವ ಅಂದರೆ ಡೀಟೇಲ್ ಆಗಿ ಡಿಸ್ಕಷನನ್ನು ಮಾಡುವ. ಈ ವಿಡಿಯೋ ಬಂದು ಪಾರ್ಟ್ 3. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನು ಅಪ್ಲೋಡ್ ಮಾಡಿದ್ದೇನೆ. ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿ. ಅದರ ಜೊತೆಗೆ ಪ್ಲಾಂಟ್ ಕಿಂಗ್ಡಮ್ ರಿಲೇಟೆಡ್ ಅದರ ಟಾಪಿಕ್ ಆಗಿರುವಂಥ ಆಲ್ಗೆ, ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ ವಿಡಿಯೋನು ನನ್ನ ಚಾನಲ್ನಲ್ಲಿದೆ. ಪ್ಲೀಸ್ ಆ ವಿಡಿಯೋನು ವಾಚ್ ಮಾಡಿ. ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಕ್ವಶನ್ ನಂಬರ್ 25. ಸೊ 25th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸೈಕ್ಯಾಸ್ ಇಸ್ ಇನ್ಕರೆಕ್ಟ್. ಸೊ ಇನಿಷಿಯಲಿ ಇಲ್ಲೇನು ಮಾಡಿದೆ ಅಂದರೆ ಸೈಕ್ಯಾಸ್ ಬಗ್ಗೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸೆಟ್ ಆಫ್ ಸ್ಟೇಟ್ಮೆಂಟಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ನೋಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 1998 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಇಟ್ ಹ್ಯಾಸ್ ಸಸ್ಸಿನೇಟ್ ವರ್ನೇಷನ್ ಹೇಳಿ ಹೇಳಿದ್ದಾರೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ, ಸಸ್ಸಿನೇಟ್ ನಥಿಂಗ್ ಬಟ್ ಏನು ಹೇಳ್ರಿ, ಕಾಯಿಲಿಂಗ್ ಆಫ್ ದಿ ಯಂಗರ್ ಲೀವ್ಸ್. ಸೊ ಇನಿಷಿಯಲಿ ಯಂಗರ್ ಲೀವ್ಸು ಇನ್ಸೈಡಲ್ಲಿ ಕಾಯಿಲ್ ಆಗಿದ್ದರೆ ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸರ್ಸಿನೇಟ್ ವರ್ನೇಷನ್ ಹೇಳಿ ಕರಿತೀವಿ. ದಿ ಸರ್ಸಿನೇಟ್ ವರ್ನೇಷನ್ ಈಸ್ ಅ ಮೇನ್ ಕ್ಯಾರೆಕ್ಟರ್ ಆಫ್ ಟೆರಡೋಫೈಟ್. ಸೊ ಟೆರಡೋಫೈಟ್ನ ಮೇನ್ ಕ್ಯಾರೆಕ್ಟರಲ್ಲಿ ಬರುತ್ತೆ. ಆಲ್ದೋ ಟೆರಡೋಫೈಟ್ ಕ್ಯಾರೆಕ್ಟರ್ ಆಗಿದ್ದರೂ ಈ ಸರ್ಸಿನೇಟ್ ವರ್ನೇಷನ್ ಏನು ಹೇಳ್ರಿ ಸೈಕ್ಯಾಸ್ನಲ್ಲಿ ಪ್ರೆಸೆನ್ಸ್ ಇದೆ. ಸೊ ಇಟ್ ಶೋಸ್ ದಿ ಏನು ಹೇಳ್ರಿ ಕನೆಕ್ಷನ್ ಲಿಂಕ್ ಬಿಟ್ವೀನ್. ಸೊ ಇನಿಷಿಯಲಿ ಇದೇನು ತೋರಿಸಂತಂದರೆ ಕನೆಕ್ಷನ್ ಲಿಂಕ್ ಬಿಟ್ವೀನ್ ಟೆರಡೋಫೈಟ್ ಅಲಾಂಗ್ ವಿತ್ ದಿ ಜಿಮ್ನೋಸ್ಪರ್ಮ್. ಸೊ ಟೆರಡೋಫೈಟ್ಗೆ ಮತ್ತು ಜಿಮ್ನೋಸ್ಪರ್ಮ್ಗೆ ಇರುವಂಥ ಲಿಂಕನ್ನು ತೋರಿಸುತ್ತೆ. ದಟ್ ಈಸ್ ಇವಲ್ಯೂಷನರಿ ಚೇಂಜಸನ್ನು ತೋರಿಸ್ತಾ ಹೋಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ, ಇಟ್ಸ್ xylem ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ xylem ವೆಸಲ್ಸ್ ಹೇಳಿ ಹೇಳಿದ್ದಾನೆ. ಸೊ xylem ಏನು ಹೇಳ್ರಿ ಕಂಪೋಸ್ಡ್ ಆಫ್ xylem ವೆಸಲ್ಸ್ ಹೇಳಿ ಹೇಳಿದ್ದಾನೆ. ದಟ್ಸ್ ರಾಂಗ್. ಸೊ ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ xylem ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ವಾಟರ್ ಕಂಡಕ್ಷನ್ ಟಿಶ್ಯೂ. ಸೊ ಇನಿಷಿಯಲಿ xylemಸಲ್ಲಿ ಏನಾಗಿರುತ್ತೆ ಅಂದರೆ ದೆರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಟ್ರೇಕಿಡ್ಸ್, ನೆಕ್ಸ್ಟ್ ಬರುವಂಥದ್ದು ವೆಸಲ್ಸ್, ನೆಕ್ಸ್ಟ್ xylem ಪ್ಯಾರೆಂಕೈಮಾ, ನೆಕ್ಸ್ಟ್ ಬರುವಂಥದ್ದು ಸ್ಕ್ಲೀರೈಡ್ಸ್. ಇನ್ ಎಂಜಿಯೋಸ್ಪರ್ಮ್ಸಲ್ಲಿ ವಾಟರ್ ಕಂಡಕ್ಷನ್ ಟಿಶ್ಯೂ ಯಾವುದು ಅಂದರೆ ವೆಸಲ್ಸ್. ಸೊ xylem ವೆಸಲ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ವಾಟರ್ ಕಂಡಕ್ಷನ್. ಬಟ್ ದೀಸ್ ವೆಸಲ್ಸ್ ಆರ್ ಅಬ್ಸೆನ್ಸ್ ಇನ್ ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ವೆಸಲ್ಸ್ ಅಬ್ಸೆನ್ಸ್ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ವೆಸಲ್ಸ್ ಟ್ರೇಕಿಡ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ವಾಟರ್ ಕಂಡಕ್ಷನ್. ಸೊ ವಾಟರ್ ಕಂಡಕ್ಷನ್ಗೆ ಮೇನ್ಲಿ ಟ್ರೇಕಿಡ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಸೊ ಅದರಿಂದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳ್ರಿ, ಇಲ್ಲಿ ಕೇಳಿರುವಂಥ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಬಿ ಇಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ಅದರ್ ಆಪ್ಷನ್ ನೋಡ್ಲಿಕ್ಕೆ ಹೋದಾಗ ಇಟ್ ಹ್ಯಾಸ್ ರೂಟ್ ಕಂಟೈನಿಂಗ್ ಸಮ್ ಏನು ಹೇಳ್ರಿ ಬ್ಲೂ ಗ್ರೀನ್ ಆಲ್ಗೆ. ಸೊ ಇನಿಷಿಯಲಿ ರೂಟ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ದಾರೆ ಬ್ಲೂ ಗ್ರೀನ್ ಆಲ್ಗೆ ಕೊಲನೈಸೇಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ದಟ್ಸ್ ಆಲ್ಸೋ ಟ್ರೂ. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಸೈಕ್ಯಾಸ್ ಕಂಟೈನಿಂಗ್ ಸಮ್ ಏನು ಹೇಳ್ರಿ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ರೂಟ್ಸ್ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಕೊರಲಾಯ್ಡ್ ರೂಟ್. ಸೊ ಸಮ್ ಕೊರಲಾಯ್ಡ್ ರೂಟ್ಸ್ ಪ್ರೆಸೆನ್ಸ್ ಇರುತ್ತೆ. ಅದು ಏನಾಗಿರುತ್ತೆ ಅಂದರೆ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಪ್ರೆಸೆಂಟ್ ಆನ್ ದಿ ಏನು ಹೇಳ್ರಿ ಸರ್ಫೇಸ್ ಆಫ್ ಸಾಯಿಲ್. ಸೊ ಸಾಯಿಲ್ನ ಸರ್ಫೇಸ್ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಕಂಟೈನಿಂಗ್ ಏನು ಹೇಳ್ರಿ ಸರ್ಟೆನ್ ಬ್ಲೂ ಗ್ರೀನ್ ಆಲ್ಗೆ, ಮೇನ್ಲಿ ಅನಾಬಿನ ಮತ್ತು ನಾಸ್ಟಾಕ್. ಅನಾಬಿನ ಮತ್ತು ನಾಸ್ಟಾಕ್ ಇಲ್ಲಾಗಿರಾಗಿರುತ್ತೆ ಅಂದರೆ ಇದರಲ್ಲಿ ಕಾಲನೈಸ್ ಆಗಿರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಫಿಕ್ಸ್ ಮಾಡಲಿಕ್ಕೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಅದರಿಂದ ಸ್ಟೇಟ್ಮೆಂಟ್ ಸಿ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಡಿ ಏನು ಕೆಟ್ಟಿದ್ದಾನೆ ಅಂದರೆ, ಇಟ್ ಡು ನಾಟ್ ಹ್ಯಾವ್ ಎ ವೆಲ್ ಆರ್ಗನೈಸ್ಡ್ ಫೀಮೇಲ್ ಫ್ಲವರ್. ಸೊ ಫೀಮೇಲ್ ಫ್ಲವರ್ಸ್ ಏನು ಹೇಳ್ರಿ ವೆಲ್ ಆರ್ಗನೈಸ್ ಆಗಿರಲ್ಲ. ಸೊ ವೆಲ್ ಆರ್ಗನೈಸ್ಡ್ ಆಗದಿರುವಂಥ ಫೀಮೇಲ್ ಫ್ಲವರ್ಸ್ ಇರತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ಟ್ರೂ. ಸೊ ಇನಿಷಿಯಲಿ ಏನು ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಅಥವಾ ಸೈಕ್ಯಾಸ್ನಲ್ಲಿ ಕಾಮನ್ ಆಗಿ ಫೀಮೇಲ್ ಫ್ಲವರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕೋನ್ಸ್ ಆರ್ ಸ್ಟ್ರೋಬಿಲೈ ಹೇಳಿ ಕಾಮನ್ ಆಗಿ ಕರಿತೀವಿ. ದೀಸ್ ಕೋನ್ಸ್ ಆರ್ ಸ್ಟ್ರೋಬಿಲೈ ಏನಾಗಿರುತ್ತೆ ಅಂದರೆ ಲೂಸ್ಲಿ ಅರೇಂಜ್. ಸೊ ಇನಿಷಿಯಲಿ ಲೂಸ್ಲಿ ಅರೇಂಜ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಅಬ್ಸೆನ್ಸ್ ಆಫ್ ಏನು ಹೇಳ್ರಿ ಬ್ರ್ಯಾಕ್ಟ್ ಆಗಿರ್ಬೋದು, ಬ್ರ್ಯಾಕ್ಟಿಯೋಲ್ಸ್ ಆಗಿರ್ಬೋದು, ಕೇಲಿಕ್ಸ್
ಕರೋಲಾ. ಸೊ ಇವೆಲ್ಲ ಸ್ಟ್ರಕ್ಚರ್ಸ್ ಏನಾಗಿರುತ್ತೆ ಅಂದರೆ ಎಬ್ಸೆನ್ಸ್ ಇರುತ್ತೆ. ಸೊ ಅದರಿಂದ ಏನು ಹೇಳ್ರಿ ವೆಲ್ ಆರ್ಗನೈಸ್ಡ್ ಫ್ಲವರ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ಸ್ಟೇಟ್ಮೆಂಟ್ ಡಿ ಆಲ್ಸೋ ಕರೆಕ್ಟ್. ಸೊ ಅದರಿಂದ ರಾಂಗ್ ಸ್ಟೇಟ್ಮೆಂಟ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಸೊ 26 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ದ ಲೀವ್ಸ್ ಆಫ್. ಸೊ ಇನಿಷಿಯಲಿ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಯಾವ ಜಿಮ್ನೋಸ್ಪಮ್ಸ್ನ ಲೀವ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದರೆ 1998 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಇಲ್ಲಿ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಅಂದರೆ ನೋಡುವ. ಸೊ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಇಸ್ ಏನು ಹೇಳ್ರಿ ಸ್ಪೆಷಲ್ ಕೈಂಡ್ ಆಫ್ ಟಿಶ್ಯೂ ಮೇನ್ಲಿ ಪ್ರೆಸೆಂಟ್ ಔಟ್ಸೈಡ್ ದಿ ವ್ಯಾಸ್ಕ್ಯುಲರ್ ಬಂಡಲ್. ಸೊ ವ್ಯಾಸ್ಕ್ಯುಲರ್ ಬಂಡಲ್ನ ಔಟ್ಸೈಡ್ಸಲ್ಲಿ ಏನಾಗಿರುತ್ತೆ ಒಂದು ಆ ಸ್ಪೆಷಲ್ ಕೈಂಡ್ ಆಫ್ ಟಿಶ್ಯೂ ಪ್ರೆಸೆನ್ಸ್ ಇರುತ್ತೆ. ಆ ಟಿಶ್ಯೂನ ಕಾಮನ್ ಆಗಿ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇದನ್ನು ನಾವು ಜಿಮ್ನೋಸ್ಪಮ್ದು ಯಾವುದು ಹೇಳ್ರಿ ಪೈನಸ್ನ ಲೀವ್ಸ್ ಹೇಳಿ ತಿಳ್ಕೊಳ್ಳುವ. ಸೊ ಪೈನಸ್ನ ಲೀವ್ಸ್ದಲ್ಲಿ ಹೇಗಿರುತ್ತೆ ಅಂದರೆ ಮಿಡಲ್ ರೀಜನ್ಸಲ್ಲಿ ಕಾಮನ್ ಆಗಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ವ್ಯಾಸ್ಕ್ಯುಲರ್ ಬಂಡಲ್ಸ್ನ ಬೇಸ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಆ ಹಾರಿಜಾಂಟಲ್ ಬಂಡಲ್ ಲೈಕ್ ಸೆಲ್ಸ್ ಪ್ರೆಸೆನ್ಸ್ ಇರುತ್ತೆ ಆರ್ ಬಂಡಲ್ ಲೈಕ್ ಟಿಶ್ಯೂ ಪ್ರೆಸೆನ್ಸ್ ಇರುತ್ತೆ. ಆ ಟಿಶ್ಯೂನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಮೇನ್ ಹೆಲ್ಪ್ ಏನು ಹೇಳ್ರೆ ಕಂಡಕ್ಷನ್. ಸೊ ಇನಿಷಿಯಲಿ ಲ್ಯಾಟ್ರಲ್ ಕಂಡಕ್ಷನ್ ಆಫ್ ವಾಟರ್ ಅಲಾಂಗ್ ವಿತ್ ದಿ ಮಿನರಲ್. ಸೊ ವಾಟರ್ ಮತ್ತು ಮಿನರಲ್ನ ಲ್ಯಾಟ್ರಲ್ ಕಂಡಕ್ಷನ್ಸ್ಗೆ ಮೇನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಬರುತ್ತೆ ಅಂದರೆ ಸಪೋರ್ಟ್ ಟು ದ ವ್ಯಾಸ್ಕ್ಯುಲರ್ ಬಂಡಲ್. ಸೊ ವ್ಯಾಸ್ಕ್ಯುಲರ್ ಬಂಡಲಿಗೆ ಸಪೋರ್ಟನ್ನು ಸಪ್ಲೈ ಮಾಡ್ತಾ ಹೋಗಿರುತ್ತೆ. ಸೊ ಇಟ್ಸ್ ಕಾಮನ್ ಆಗಿ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಜಿಮ್ನೋಸ್ಪಮ್ನ ಸೈಕಸ್ ಮತ್ತು ಪೈನಸ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದರ್ ಜಿಮ್ನೋಸ್ಪಮ್ಸಲ್ಲಿ ಕಾಮನ್ ಆಗಿ ಎಬ್ಸೆನ್ಸ್. ಸೊ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ ಅಂದರೆ ಏನು ಹೇಳ್ರಿ ಇಟ್ಸ್ ಅ ಸ್ಪೆಷಲೈಸ್ ಟಿಶ್ಯೂ ಮೇನ್ಲಿ ಪ್ರೆಸೆಂಟ್ ಇನ್ ದಿ ಏನು ಹೇಳ್ರಿ ವ್ಯಾಸ್ಕ್ಯುಲರ್ ಬಂಡಲ್ ರೀಜನ್. ಸೊ ವ್ಯಾಸ್ಕ್ಯುಲರ್ ಬಂಡಲ್ ರೀಜನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಪ್ರೆಸೆಂಟ್ ಇನ್ ಹಾರಿಜಾಂಟಲ್. ಸೊ ಹಾರಿಜಾಂಟಲ್ ಏನಾಗಿರುತ್ತೆ ಅಂದರೆ ಡಿವೈಡ್ ನೇಚರ್ಸಲ್ಲಿ ಕಾಮನ್ ಆಗಿ ಈ ರೀತಿ ಹಾರಿಜಾಂಟಲ್ ಆಗಿ ಏನಾಗಿರುತ್ತೆ ಅಂದರೆ ಟಿಶ್ಯೂಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಮೇನ್ ರೋಲ್ ಬಂದು ಲ್ಯಾಟ್ರಲ್ ಕಂಡಕ್ಷನ್ಸ್ ಆಫ್ ವಾಟರ್ ಮತ್ತು ಮಿನರಲ್ಸ್ ಅಲಾಂಗ್ ವಿತ್ ದಿ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸಪೋರ್ಟಿಂಗ್. ಸೊ ಯಾವುದಕ್ಕೆ ವ್ಯಾಸ್ಕ್ಯುಲರ್ ಬಂಡಲಿಗೆ ಸಪೋರ್ಟಿಂಗ್ ಗ್ರೋತ್ ಆಗೋ ಹೆಲ್ಪ್ ಮಾಡ್ತಾ ಇರತ್ತೆ. ಸೊ ಆನ್ಸರ್ ಬಂದು ಏನು ಹೇಳ್ರಿ ಒಂದು ಪೈನಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ, ಇನ್ನೊಂದು ಸೈಕಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ ಡಿ ಎ ಮತ್ತು ಸಿನಲ್ಲಿ ಪ್ರೆಸೆನ್ಸ್ ಇರುವಂಥ. ಡಯಾಪ್ಟರೀಸ್ ಆಲ್ಸೋ ಕಮಿಂಗ್ ಅಂಡರ್ ಏನು ಹೇಳ್ರಿ ಜಿಮ್ನೋಸ್ಪಮ್ಸಲ್ಲಿ ಬರುತ್ತೆ. ಬಟ್ ಈ ಡಯಾಪ್ಟರೀಸ್ನಲ್ಲಿ ಏನು ಹೇಳ್ರಿ ಟ್ರಾನ್ಸ್ಫ್ಯೂಷನ್ ಟಿಶ್ಯೂ 100% ಆಗಿ ಎಬ್ಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 27. ಸೊ 27th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮಲ್ಟಿಸೆಲ್ಯುಲರ್ ಬ್ರಾಂಚೆಡ್ ರೈಜಾಯ್ಡ್ಸ್ ಆ್ಯಂಡ್ ಲೀಫಿ ಗ್ಯಾಮೆಟೋಫೈಟ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಒಂದು ಪ್ಲ್ಯಾಂಟ್ನ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೇಳಿದ್ದಾರೆ. ಸೊ ಅದರಲ್ಲಿ ಏನಾಗಿರುತ್ತೆ ಅಂದರೆ ಮಲ್ಟಿಸೆಲ್ಯುಲರ್ ಬ್ರಾಂಚೆಡ್ ರೈಜಾಯ್ಡ್ಸ್ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ಏನು ಹೇಳ್ರಿ ಲೀಫಿ ಗ್ಯಾಮೆಟೋಫೈಟ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅಂಥ ಪ್ಲ್ಯಾಂಟ್ ಯಾವುದು ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವಾಗ ಕೇಳಿರುವಂಥದ್ದು ಅಂದರೆ 1997 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಸಮ್ ಬ್ರಯೋಫೈಟ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಬ್ರಯೋಫೈಟ್ಸ್ ಆರ್ 2 ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಬರುವಂಥದ್ದು ಲಿವರ್ ವರ್ಟ್, ನೆಕ್ಸ್ಟ್ ಬರುವಂಥದ್ದು ಮಾಸಸ್. ಸೊ ಇಲ್ಲೇನು ಹೇಳಿದ್ದಾನೆ ಅಂದರೆ ಕ್ಯಾರೆಕ್ಟ್ರಲ್ಲಿ ಫಸ್ಟು ಮಲ್ಟಿಸೆಲ್ಯುಲರ್ ರೈಜಾಯ್ಡ್ಸ್ ಬ್ರಾಂಚೆಡ್ ರೈಜಾಯ್ಡ್ಸ್ ಪ್ರೆಸೆನ್ಸ್ ಇರಬೇಕು ಹೇಳಿದ್ದಾನೆ. ಸೊ ಇನಿಷಿಯಲಿ ರೈಜಾಯ್ಡ್ಸ್ ಅಂದರೆ ಏನು ಹೇಳ್ರಿ ರೈಜಾಯ್ಡ್ಸ್ ಆರ್ ದಿ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಪ್ರಿಮಿಟಿವ್ plants. So initially rhizoids are the root like structures mainly present in primitive plants. So primitive plants ಅಲ್ಲಿ presence ಇರುವಂತ root like structures ಅನ್ನು ಕಾಮನ್ ಆಗಿ rhizoids ಹೇಳಿ ಕರೀತೀವಿ. These rhizoids helpful for the conduction of, so initially conduction of water along with the mineral. ವಾಟರ್ ಮತ್ತು ಮಿನರಲ್ ಟ್ರಾನ್ಸ್ಪೋರ್ಟೇಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಆ್ಯಂಕರ್. ಸೊ ಇನಿಷಿಯಲಿ ಪ್ಲಾಂಟ್ ಅಟ್ಯಾಚ್ ಟು ದ ಸರ್ಫೇಸ್ ಆಫ್ ದಿ ಸಾಯಿಲ್. ಸೊ ಸಾಯಿಲ್ ಸರ್ಫೇಸಿಗೆ ಅಟ್ಯಾಚ್ ಆಗಲಿಕ್ಕೆ ಕಾಮನ್ ಆಗಲಿ ಅಥವಾ ಹೋಲ್ಡ್ ಆಗಿರಲಿಕ್ಕೆ ಕಾಮನ್ ಆಗಿ ರೈಜಾಯ್ಡ್ಸು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇನಿಷಿಯಲಿ ರೈಜಾಯ್ಡ್ಸ್ ಏನಾಗಿರುತ್ತೆ ಅಂದರೆ ಮೇನ್ಲಿ 2 ಡಿಫ್ರೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಏನಂದರೆ ಯುನಿಸೆಲ್ಯುಲಾರ್, ನೆಕ್ಸ್ಟ್ ಬರುವಂಥದ್ದು ಮಲ್ಟಿಸೆಲ್ಯುಲಾರ್. ಯುನಿಸೆಲ್ಯುಲಾರ್, ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸೆಕೆಂಡ್ ಟೈಪ್ ಮಲ್ಟಿ cellular. There are 2 different kinds of rhizoid. So ಒಂದು unicellular, next ಬರುವಂಥದ್ದು ಇನ್ನೊಂದು multicellular rhizoids. ಸೊ ಇನಿಷಿಯಲಿ unicellular rhizoids ಏನಾಗಿರುತ್ತೆ ಅಂದರೆ ಈ ರೀತಿ ಇಲಾಂಗೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಸಿಂಗಲ್ ಸೆಲ್ಸ್ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ಸಿಂಗಲ್ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇರುತ್ತೆ. ಅದೇ ಮಲ್ಟಿಸೆಲ್ಯುಲರ್ ರೈಜಾಯ್ಡ್ಸ್ ಏನಾಗಿರುತ್ತೆ ಈ ರೀತಿ
present containing different septa. So initially septa presence ಇರುತ್ತೆ, it containing its own nuclei. along with ಏನಾಗಿರುತ್ತೆ ಅಂದರೆ ಬ್ರಾಂಚ್ಡ್ ಕಂಡೀಷನ್ಸ್ ಅಲ್ಲೂ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇವನ್ನ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಮಲ್ಟಿ ಸೆಲ್ಯುಲಾರ್ ರೈಜೋಟ್ಸ್. ಬೋತ್ ದ ಫಂಕ್ಷನ್ಸ್ ಏನು ಹೇಳ್ರಿ ಸಿಮಿಲರ್. ಯುನಿಸೆಲ್ಯುಲಾರ್ ರೈಜೋಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಪ್ರಿಮಿಟಿವ್ ಬ್ರಯೋಫೈಟ್ಸ್. ಸೊ ಪ್ರಿಮಿಟಿವ್ ಬ್ರಯೋಫೈಟ್ಸ್ ಅಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಯುನಿಸೆಲ್ಯುಲಾರ್ ರೈಜೋಟ್ಸ್ ಪ್ರೆಸೆನ್ಸ್ ಇದ್ದರೆ ಅಡ್ವಾನ್ಸ್ ಬ್ರಯೋಫೈಟಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮಲ್ಟಿ ಸೆಲ್ಯುಲಾರ್ ರೈಜೋಟ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಪ್ರಿಮಿಟಿವ್ ಬಂದು ಯಾವ್ದು ಹೇಳ್ರಿ ಲಿವರ್ ವರ್ಟ್, ಅಡ್ವಾನ್ಸ್ಡ್ ಬಂದು ಏನು ಹೇಳ್ರಿ ಮಾಸಸ್. ಸೊ ಮಾಸಸ್ ಕಮಿಂಗ್ ಅಂಡರ್ ಅಡ್ವಾನ್ಸ್ಡ್ ಬ್ರಯೋಫೈಟ್, ಪ್ರಿಮಿಟಿವ್ ಬ್ರಯೋಫೈಟ್ಸ್ಗೆ ಲಿವರ್ ವರ್ಟು ಎಕ್ಸಾಂಪಲ್. ಸೊ ಅದರಿಂದ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ ಸಮ್ ಬ್ರಯೋಫೈಟ್ಸ್ ಹೇಳಿದ್ದಾನೆ ಬಿಕಾಸ್ ಆಫ್ ಏನು ಹೇಳ್ರಿ ಮಲ್ಟಿ ಸೆಲ್ಯುಲಾರ್ ಬ್ರಾಂಚ್ಡ್ ರೈಜೋಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಮಾಸಸ್ ಬಟ್ ಆಬ್ಸೆನ್ಸ್ ಇನ್ ಲಿವರ್ ವರ್ಟ್. ಸೊ ಅದರಿಂದ ಸಮ್ ಬ್ರಯೋಫೈಟ್ಸ್ ಟ್ರೂ. ಅದ್ರ ಜೊತೆಗೆ ಒನ್ ಮೋರ್ ಕ್ಯಾರೆಕ್ಟರ್ ಏನು ಹೇಳಿದ್ದಾನೆ ಅಂದರೆ ಲೀಫಿ ಗ್ಯಾಮೆಟೋಫೈಟ್ ಹೇಳಿದ್ದಾನೆ. ಸೊ ಮಾಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೊ ಇನಿಷಿಯಲಿ ಪ್ಲ್ಯಾಂಟು ಈ ರೀತಿ ಕೆಳಗಡೆ ರೈಜೋಟ್ ಸ್ಟ್ರಕ್ಚರ್ಸ್ ಇರುತ್ತೆ, ಮೇಲ್ಗಡೆ ಇಲಾಂಗೇಟೆಡ್ ಸ್ಟೆಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಸ್ಟೆಮ್ನ ಸರೌಂಡೆಡ್ ಬೈ ಆ ಲೀಫಿ ಆರ್ ಏನು ಹೇಳ್ರಿ ಹೇರ್ ಲೈಕ್ ಲೀವ್ಸ್. ಸೊ ಹೇರ್ ಲೈಕ್ ಲೀವ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಲೀಫ್ ಹೇಳಿ ಕಾಮನ್ ಆಗಿ ಕರಿತೀವಿ. ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಕ್ಯಾಪ್ಸುಲು ಪ್ರೆಸೆನ್ಸ್ ಇರುತ್ತೆ. ಇದು ಮಾಸಸ್ನ ಜನರಲ್ ಸ್ಟ್ರಕ್ಚರ್, ಕೆಳಗಡೆ ರೈಜೈಟ್ಸ್. ಸೊ ಅದರಿಂದ ಲೀಫಿ ಗ್ಯಾಮೆಟೋಫೈಟ್. ಬ್ರಯೋಫೈಟ್ಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಸೊ ಗ್ಯಾಮೆಟೋಫೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಡಾಮಿನೆಂಟ್ ಲೈಫ್ ಸೈಕಲ್ ಯಾವುದು ಗ್ಯಾಮೆಟೋಫೈಟಿಕ್ ಸ್ಟೇಜ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಟೆರಡೋಫೈಟನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಟೆರಡೋಫೈಟ್ ಕಂಟೈನಿಂಗ್ ಏನು ಹೇಳ್ರಿ ಟ್ರೂ ರೂಟ್ಸ್. ಸೊ ಇನಿಷಿಯಲಿ ಟೆರಡೋಫೈಟಲ್ಲಿ ಟ್ರೂ ರೂಟ್ಸ್ ಪ್ರೆಸೆನ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ರೈಜೋಟ್ಸ್ ಪ್ರೆಸೆನ್ಸ್ ಇರಲ್ಲ. ಅಲಾಂಗ್ ವಿತ್ ದಿ ಸೆಕೆಂಡ್ ಕ್ಯಾರೆಕ್ಟರ್ ಏನು ಹೇಳಿದ್ರೆ ಹೇಳ್ರಿ ಲೀಫಿ ಗ್ಯಾಮೆಟೋಫೈಟ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಟೆರಡೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಸ್ಟಾರ್ಟ್ಸ್ ವಿತ್ ದಿ ಪ್ರೊಡಕ್ಷನ್ ಆಫ್ ಪ್ರೋಥೆಲಸ್. ಸೊ ಇನಿಷಿಯಲಿ ಪ್ರೋಥೆಲಸ್ ಪ್ರೊಡಕ್ಷನ್ ಆದ ಕೂಡ ಏನಾಗಿರುತ್ತೆ ಅಂದರೆ ಟೆರಡೋಫೈಟಲ್ಲಿ ಗ್ಯಾಮೆಟೋಫೈಟಿಕ್ ಸ್ಟೇಜು ಸ್ಟಾರ್ಟ್ ಆಗಿರುತ್ತೆ. ಬಟ್ ಈ ಪ್ರೋಥೆಲಸ್ ಹೇಗೇನಿರುತ್ತೆ ಅಂದರೆ ವೆರಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಮಲ್ಟಿ ಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಬ್ರ್ಯಾಂಚ್ಡ್ ಫಿಲಾಮೆಂಟಸ್ ನೇಚರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ಲೀಫಿ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಆಲ್ ಬ್ರಯೋಫೈಟ್ಸಲ್ಲಿ ಕೊಟ್ಟಿದ್ದಾನೆ, ಅದಕ್ಕಾಗಿ ಇದು ರಾಂಗು. ಯಾಕಂದರೆ ಆಲ್ ಬ್ರಯೋಫೈಟ್ಸ್ ಅಂದರೆ ಏನು ಹೇಳ್ರಿ ಇದರಲ್ಲಿ ಲಿವರ್ ವರ್ಟು ಬಂದುಬಿಡತ್ತೆ. ಲಿವರ್ ವರ್ಟಲ್ಲಿ ಏನಾಗಿರುತ್ತೆ ಅಂದರೆ ರೈಜೋಟ್ಸ್ ಪ್ರೆಸೆಂಟ್ ಇನ್ ಯುನಿಸೆಲ್ಯುಲಾರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಜಿಮ್ನೋಸ್ಪಮ್. ಸೊ ಇನಿಷಿಯಲಿ ಜಿಮ್ನೋಸ್ಪಮ್ಸಲ್ಲೂ ಏನಾಗಿರುತ್ತೆ ಅಂದರೆ ಟ್ರೂ ರೂಟ್ಸೇ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಕಂಡೀಷನ್ಸ್. ಸೊ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಗ್ಯಾಮೆಟೋಫೈಟ್ ಏನು ಹೇಳ್ರಿ ಲೀಫಿ ಅಥವಾ ಗ್ರೀನ್ ಕಲರಲ್ಲೇ ಪ್ರೆಸೆನ್ಸ್ ಇರಲ್ಲ. ಸೊ ಇನಿಷಿಯಲಿ ಗ್ಯಾಮೆಟೋಫೈಟ್ ಆಫ್ ಎ ಜಿಮ್ನೋಸ್ಪಮ್ಸ್ ಒರಿಜಿನೇಟೆಡ್ ಫ್ರಮ್ ದಿ ಏನು ಹೇಳ್ರಿ ಒರಿಜಿನೇಟೆಡ್ ಅಟ್ ದಿ ಟಾಪ್ ಆಫ್ ದಿ ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ನ ಟಿಪ್ ರೀಜನ್ಸಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಒರಿಜಿನೇಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 28. ಸೊ 28th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಸ್ಮಾಲೆಸ್ಟ್ ಪ್ಲಾಂಟ್ ಫ್ಯಾಮಿಲಿ ಜಿಮ್ನೋಸ್ಪಮ್ಸ್ ಹ್ಯಾಸ್ ಹೌ ಮೆನಿ ಸ್ಪೀಸೀಸ್. ಸೊ ಇನಿಷಿಯಲಿ ಸ್ಮಾಲೆಸ್ಟ್ ಪ್ಲಾಂಟ್ ಫ್ಯಾಮಿಲಿ ಹೇಳಿದ್ದಾರೆ. ಸೊ ಫ್ಯಾಮಿಲಿ ಅಲ್ಲ, ಇದು ಕಿಂಗ್ಡಮ್ ಬರಬೇಕು. ಕಿಂಗ್ಡಮ್ ಜಿಮ್ನೋಸ್ಪಮ್ಸ್ ಹ್ಯಾಸ್ ಹೌ ಮೆನಿ ನಂಬರ್ ಆಫ್ ಸ್ಪೀಸೀಸ್. ಸೊ ಜಿಮ್ನೋಸ್ಪಮ್ಸಲ್ಲಿ ಎಷ್ಟು ಸ್ಪೀಸೀಸ್ ಇದೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಜಿಮ್ನೋಸ್ಪಮ್ಸನ್ನು ಸ್ಮಾಲೆಸ್ಟ್ ಫ್ಯಾಮಿಲಿ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ಕಂಪೇರ್ ಟು ಬ್ರಯೋಫೈಟ್, ಟೆರಡೋಫೈಟ್ ಆ್ಯಂಡ್ ಎಂಜಿಯೋಸ್ಪಮ್ಸ್ ಅಲಾಂಗ್ ವಿತ್ ದಿ ಏನು ಹೇಳ್ರಿ ಆಲ್ಗೆಗೆ ಕಂಪೇರ್ ಮಾಡಿದಾಗ ಜಿಮ್ನೋಸ್ಪಮ್ಸ್ ಕಂಟೈನಿಂಗ್ ವೆರಿ ಮಿನಿಮಮ್ ಅಮೌಂಟ್ ಆಫ್ ಸ್ಪೀಸೀಸ್, ತುಂಬ ಕಡಿಮೆ ಅಮೌಂಟಲ್ಲಿ ಏನಾಗಿದೆ ಅಂದರೆ ಸ್ಪೀಸೀಸು ಪ್ರೆಸೆನ್ಸ್ ಇದೆ. ಸೊ ಅದರಿಂದ ಆಪ್ಷನ್ಸ್ ಏನು ಕೊಟ್ಟಿದೆ ಅಂದರೆ 640, 300, 1000 ಆ್ಯಂಡ್ 900. ಅಪ್ರಾಕ್ಸಿಮೇಟ್ಲಿ ಏನಾಗಿರುತ್ತೆ ಅಂದರೆ ಜಿಮ್ನೋಸ್ಪಮ್ಸಲ್ಲಿ 1000 ಸ್ಪೀಸೀಸ್ ಇದುವರೆಗೂ ರೆಕಾರ್ಡ್ ಆಗಿರುವಂಥದ್ದು. ಸೊ ಇನಿಷಿಯಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗಿದೆ ಅಂದರೆ 1000 ಸ್ಪೀಸೀಸ್ ರೆಕಾರ್ಡ್ ಆಗಿದೆ. ಸೊ ಇನಿಷಿಯಲಿ ಜಿಮ್ನೋಸ್ಪಮ್ಸ್ ಹ್ಯಾವಿಂಗ್ ಏನು ಹೇಳ್ರಿ ಡಿಫ್ರೆಂಟ್ ಆರ್ಡರ್. ಸೊ ಫಸ್ಟ್ ಆರ್ಡರ್ ಯಾವ್ದು ಬರುತ್ತೆ ಅಂದರೆ ಸೈಕಡೇಲಿಸ್ ಫಸ್ಟ್ ಆರ್ಡರ್. ಇಟ್ ಕಂಟೈನಿಂಗ್ ಏನು ಹೇಳ್ರಿ ಸೈಕ್ಯಾಸ್. ಸೊ ಸೈಕ್ಯಾಸ್ ಕಮಿಂಗ್ ಅಂಡರ್ ಸೈಕಡೇಲಿಸ್ ಎಕ್ಸಾಂಪಲಲ್ಲಿ ಬರುತ್ತೆ. ಸೆಕೆಂಡ್ ಆರ್ಡರ್ ಯಾವುದು ಅಂದರೆ ಕೋನಿಫರೇಲಿಸ್. ಸೊ ಕೋನಿಫರೇಲಿಸ್ ಬರುತ್ತೆ ಸೆಕೆಂಡ್ ಆರ್ಡರ್. ಕೋನಿಫರೇಲಿಸ್ನಲ್ಲಿ ಬರುವಂಥದ್ದು ಯಾವುದು ಪೈನಸ್, ನೆಕ್ಸ್ಟ್ ಬರುವಂಥದ್ದು ಸಿಡ್ರಸ್, ನೆಕ್ಸ್ಟ್ ಬರುವಂಥದ್ದು ಏಬಿಸ್. ಸೊ ಇವು ಮೂರು ಪ್ಲ್ಯಾಂಟ್ ಏನು ಬರುತ್ತೆ ಅಂದರೆ
ಕೊನಿಫೆರೇಲಿಸ್ನಲ್ಲಿ ಬರುತ್ತೆ. ಥರ್ಡ್ ಆರ್ಡರ್ ಯಾವುದಂದರೆ ಗಿಂಕೋ. ಸೊ ಇದರಲ್ಲಿ ಬರುವಂಥದ್ದು ಸಿಂಗಲ್ ಸ್ಪೀಸೀಸ್ ಬರುತ್ತೆ, ಗಿಂಕೋ ಬೈಲೋಬಾ. ಸೊ ಗಿಂಕೋ ಬೈಲೋಬಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಗಿಂಕೋದಲ್ಲಿ ಬರುತ್ತೆ. ಲಾಸ್ಟ್ ಆರ್ಡರ್ ಯಾವುದು ಅಂದರೆ ನೀಟೇಲಿಸ್. ನೀಟೇಲಿಸ್ ಇಸ್ ಲಾಸ್ಟ್ ಆರ್ಡರ್. ಸೊ ಈ ಆರ್ಡರ್ಲಿ ಬರುವಂಥದ್ದು ನೀಟಮ್, ಎಪಿಡ್ರಾ. ಸೊ ಇವೆರಡು ಏನು ಬರುತ್ತೆ ಅಂದರೆ ನೀಟಮ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಏನು ಹೇಳ್ರಿ, ಜಿಮ್ನೋಸ್ಪರ್ಮ್ಸಲ್ಲಿ ಟೋಟಲ್ ಆಗಿ ರೆಕಾರ್ಡ್ ಆಗಿರುವಂಥ ಸ್ಪೀಸೀಸ್ ಅರೌಂಡ್ 1000. ನೆಕ್ಸ್ಟ್ ಕ್ವಶನ್ ನಂಬರ್ 29. ಸೊ 29 ಕ್ವಶನ್ಸ್ ಏನಿದೆ ಅಂದರೆ, ಆ ಜಿಮ್ನೋಸ್ಪರ್ಮಿಕ್ ಲೀಫ್ ಕ್ಯಾರೀಸ್ 16 ಕ್ರೋಮೋಸೋಮ್ಸ್. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಎಂಡೋಸ್ಪರ್ಮ್ಸ್ ವಿಲ್ ಬಿ. ಸೊ ಇನಿಷಿಯಲಿ ಏನಾಗಿದೆ ಅಂದರೆ ಜಿಮ್ನೋಸ್ಪರ್ಮ್ಸ್ನ ಲೀಫ್ನಲ್ಲಿ ಏನು ಹೇಳ್ರಿ 16 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದೆ. ಸೊ ಆದ್ದರಿಂದ ಏನು ಹೇಳ್ರಿ, ಆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಏನು ಹೇಳ್ರಿ ಎಂಡೋಸ್ಪರ್ಮ್. ಸೊ ಆದ್ದರಿಂದ ಎಂಡೋಸ್ಪರ್ಮ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇರಬಹುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 1996 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಲೀಫ್ ಕ್ಯಾರೀಸ್ ನಥಿಂಗ್ ಬಟ್ ಏನು ಹೇಳ್ರಿ ಸ್ಪೋರೋಪೈಟ್. ಸೊ ಇನಿಷಿಯಲಿ ಸ್ಪೋರೋಪೈಟ್ ಕಂಟೈನಿಂಗ್ 2n = 60 ನಂಬರ್ ಆಫ್ ಕ್ರೋಮೋಸೋಮ್. ಸೊ ಡಿಪ್ಲಾಯ್ಡ್ ಕಂಡೀಷನ್ ಲೀಫ್ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ದಟ್ ಇಸ್ ಸ್ಪೋರೋಪೈಟಿಕ್ ಸ್ಟೇಜು. ಸೊ ಅದರಿಂದ ಏನು ಹೇಳ್ರಿ 2n = 60 ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲ್ ಇಲ್ಲೇನು ಹೇಳಿದ್ದಾನೆ ಅಂದರೆ ಎಂಡೋಸ್ಪರ್ಮ್ಸೇ ಹೇಳಿದ್ದಾನೆ. ಎಂಡೋಸ್ಪರ್ಮ್ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಗ್ಯಾಮೆಟೋಫೈಟಿಕ್ ಕಂಡೀಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಿರುತ್ತೆ. ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ ಹೇಳ್ರಿ, ಫೀಮೇಲ್ ಗ್ಯಾಮೆಟೋಫೈಟಲ್ಲಿ ಕಾಮನ್ ಆಗಿ ಏನಾಗಿ ಹೇಳ್ರಿ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಿರುತ್ತೆ. ಈ ಎಂಡೋಸ್ಪರ್ಮ್ನ ಫಂಕ್ಷನ್ ಏನು ಹೇಳ್ರಿ, ಸಪ್ಲೈ ದಿ ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಸಪ್ಲೈ ಫಾರ್ ದಿ ಏನು ಹೇಳ್ರಿ ಡೆವಲಪಿಂಗ್ ಎಂಬ್ರಿಯೋ. ಸೊ ಡೆವಲಪಿಂಗ್ ಎಂಬ್ರಿಯೋಗೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಎಂಡೋಸ್ಪರ್ಮ್ ಮಾಡುತ್ತೆ. ಸೊ ಇನಿಷಿಯಲಿ ಎಂಡೋಸ್ಪರ್ಮ್ಸ್ ಏನಾಗಿರುತ್ತೆ ಅಂದರೆ ಫಾರ್ 2 ಡಿಫ್ರೆಂಟ್ ಟೈಪ್ಸ್. ಸೊ 2 ಡಿಫ್ರೆಂಟ್ ಟೈಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಬರುವಂಥದ್ದು ಬಿಫೋರ್ ಫರ್ಟಿಲೈಜೇಷನ್. ನೆಕ್ಸ್ಟ್ ಸೆಕೆಂಡ್ ಕೇಸ್ ಬರುವಂಥದ್ದು ಏನಂದರೆ ಆಫ್ಟರ್ ಫರ್ಟಿಲೈಜೇಷನ್. ಸೊ ಒಂದು ಬಿಫೋರ್ ಫರ್ಟಿಲೈಜೇಷನ್, ನೆಕ್ಸ್ಟ್ ಬರುವಂಥದ್ದು ಆಫ್ಟರ್ ಫರ್ಟಿಲೈಜೇಷನ್. ಸೊ ಬಿಫೋರ್ ಫರ್ಟಿಲೈಜೇಷನ್ ಆದರೆ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಬಿಫೋರ್ ಫರ್ಟಿಲೈಜೇಷನ್ಗಿಂತ ಮೊದಲೇ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಿಬಿಡ್ತು ಅಂದರೆ ಸೊ ದಟ್ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್ ಬಿಕಾಸ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್. ಸೊ ಅದರಿಂದ ಸೇಮ್ ಕ್ರೋಮೋಸೋಮ್ ನಂಬರು ಏನು ಮಾಡ್ಬೇಕು ಹೇಳ್ರಿ ಎಂಡೋಸ್ಪರ್ಮ್ಸು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅದರಿಂದ ಎನ್ ಕಂಡೀಷನ್. ಅದೇ ಆಫ್ಟರ್ ಫರ್ಟಿಲೈಜೇಷನ್ ಆದರೆ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ಟ್ರಿಪ್ಲಾಯ್ಡ್ ಕಂಡೀಷನ್. ಸೊ ಟ್ರಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಏನು ಹೇಳ್ರಿ 2 ಪೋಲಾರ್ ನ್ಯೂಕ್ಲಿಯೈ ಜೊತೆಗೆ 1 ಮೇಲ್ ನ್ಯೂಕ್ಲಿಯೈ ಜಾಯ್ನ್ ಆಗಿ ಅಥವಾ ಕಂಬೈನ್ ಆಗಿ ಟ್ರಿಪ್ಲಾಯ್ಡ್ ನ್ಯೂಕ್ಲಿಯೈ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಹೇಳಿ ಕರಿತೀವಿ. ಈ ಏನು ಹೇಳ್ರಿ ಹ್ಯಾಪ್ಲಾಯ್ಡ್ ಎಂಡೋಸ್ಪರ್ಮ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಎಂಡೋಸ್ಪರ್ಮ್ ಪ್ರೆಸೆನ್ಸ್ ಇದ್ದರೆ ಎಂಜಿಯೋಸ್ಪರ್ಮ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ 16 ಕ್ರೋಮೋಸೋಮ್ ಕೊಟ್ಟಿದ್ದಾನೆ ಜಿಮ್ನೋಸ್ಪರ್ಮ್ಸಲ್ಲಿ. ಸ್ಪೋರೋಪೈಟಿಕ್ ಕಂಡೀಷನ್ಸಲ್ಲಿ 16 ಕ್ರೋಮೋಸೋಮ್. ಅದೇ ನಾವು ಗ್ಯಾಮೆಟೋಫೈಟಿಕ್ ಕಂಡೀಷನ್ ದಟ್ ಈಸ್ ಹ್ಯಾಪ್ಲಾಯ್ಡ್ ಇರುವಾಗ ಏನು ಹೇಳ್ರಿ ಎನ್ ಇರಬೇಕಾದ್ರೆ 16ನ ಅರ್ಧ ಎಷ್ಟು 8 ಕ್ರೋಮೋಸೋಮ್ ಏನು ಹೇಳ್ರಿ ಎಂಡೋಸ್ಪರ್ಮ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರಬೇಕು. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾನೆ ಅಂದರೆ 12 ಕೊಟ್ಟಿದ್ದಾನೆ. 12 ಇಸ್ ಇರ್ರಿಲೆವೆಂಟ್ ನಂಬರ್, ಸಂಬಂಧ ಇಲ್ಲದೆ ಇರುವಂಥ ನಂಬರ್. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಬಿ 8 ಕೊಟ್ಟಿದ್ದಾನೆ. ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ 16 ಕೊಟ್ಟಿದ್ದಾನೆ ಆ್ಯಸ್ ಇಟ್ ಈಸ್ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇದು ಅಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ 24 ದಟ್ ಈಸ್ ಟ್ರಿಪ್ಲಾಯ್ಡ್ ನಂಬರ್. ಟ್ರಿಪ್ಲಾಯ್ಡ್ ಕಂಡೀಷನ್ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಎಂಜಿಯೋಸ್ಪರ್ಮ್ಸಲ್ಲಿ ಮಾತ್ರ. ಜಿಮ್ನೋಸ್ಪರ್ಮ್ಸಲ್ಲಿ ಟ್ರಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಸೊ 30 ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಇನ್ ಪೈನಸ್ ದ ವಿಂಗ್ಸ್ ಆಫ್ ದಿ ಸೀಡ್ಸ್ ಡೆವಲಪ್ಸ್ ಫ್ರಾಮ್. ಸೊ ಇನಿಷಿಯಲ್ ಇಲ್ಲಿ ಏನಾಗಿರುತ್ತೆ ಅಂದರೆ ಪೈನಸ್ ಪ್ಲಾಂಟ್. ಸೊ ಪೈನಸ್ ಪ್ಲಾಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೀಡ್ಸ್ ಪ್ರೊಡಕ್ಷನ್ ಆಗಿರುತ್ತೆ. ಆ ಸೀಡ್ಸಲ್ಲಿ ಏನಾಗಿರುತ್ತೆ ಅಂದರೆ ವಿಂಗ್ಸು ಪ್ರೆಸೆನ್ಸ್ ಇರುತ್ತೆ. ಈ ವಿಂಗ್ಸು ಸೀಡ್ ಅಥವಾ ಓವಿಲ್ನ ಯಾವ ಪಾರ್ಟಿಂದ ಡೆವಲಪ್ ಆಗಿರುತ್ತೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಯಾವಾಗ ಅಂದರೆ 1994. ಸೊ ವಿಂಗ್ಸ್ ಇರುತ್ತೆ, ವಿಂಗ್ಸು ಓವಿಲ್ನ ಯಾವ ಪಾರ್ಟಿಂದ ಡೆವಲಪ್ಮೆಂಟ್ ಆಗಿರುವಂಥದ್ದು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಓವಿಲಿಫರ ಸ್ಕೇಲ್ಸನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕಿಂತ ಮೊದಲು ಸೊ ಪೈನಸ್ನ ಓವಿಲ್ ಸ್ಟ್ರಕ್ಚರ್ಸನ್ನು ನೋಡುವ. ಸೊ ಈ ರೀತಿ ಎಗ್ ಸೆಲ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಮೇಲ್ಗಡೆ ಆರ್ಕಿಗೋನಿಯಲ್ ಚೇಂಬರ್,
ನೆಕ್ಸ್ಟ್ ಪ್ರೊಟೆಕ್ಟೆಡ್ ಬೈ ದಿ ಇಂಟೆಗ್ಯುಮೆಂಟ್ಸ್, ಈ ರೀತಿ ಇಂಟೆಗ್ಯುಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಈ ರೀತಿ ಎರಡು ಏನಾಗಿರುತ್ತೆ ಅಂದರೆ ಸ್ಕೇಲ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಈ ಬೇಸ್ ರೀಸನ್ಸಲ್ಲಿ ನ್ಯೂಸೆಲ್ಲಸ್. ಸೊ ಫಸ್ಟ್ ಬಂದು ಇದು ಎಗ್, ನೆಕ್ಸ್ಟ್ ಕವರಿಂಗು ಇಂಟೆಗ್ಯುಮೆಂಟ್, ದಿಸ್ ಹೋಲ್ ಇಸ್ ಕಾಲ್ಡ್ ಮೈಕ್ರೋಫೈಲರ್ ರೀಜನ್. ಬೇಸ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ನ್ಯೂಸೆಲಸ್. ಸೊ ಸರೌಂಡಿಂಗಲ್ಲಿ ಏನಾಗಿರುತ್ತೆ ಅಂದರೆ ಸ್ಕೇಲ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಓವಿಲಿ ಫೆರಸ್ ಸ್ಕೇಲ್ಸ್ ಹೇಳಿ ಕರಿತೀವಿ. ಸೊ ಫಸ್ಟ್ ಆಪ್ಷನ್ ಏನು ಹೇಳಿದ್ದಾನೆ ಅಂದರೆ ಓವಿಲಿ ಫೆರಸ್ ಸ್ಕೇಲ್ಸ್ ಹೇಳಿದ್ದಾನೆ, ದ್ಯಾಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಏನು ಹೇಳ್ರಿ, ಪೈನಸ್ನ ಸೀಡ್ಸ್ದಲ್ಲಿ ವಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗುವಂಥ ಸ್ಟ್ರಕ್ಚರ್ಸ್ ಯಾವುದಂದರೆ ದೀಸ್ ಓವಿಲಿ ಫೆರಸ್ ಸ್ಕೇಲ್ಸ್. ಸೊ ಈ ಪಾರ್ಟ್ ಏನಾಗಿರುತ್ತೆ ಅಂದರೆ ಅದರದ್ದೇ ಆದ ಕನ್ವರ್ಷನ್ಸ್ ಆಗಿರುತ್ತೆ. ಮೇನ್ಲಿ ಏನು ಎಗ್ ಪ್ರೆಸೆನ್ಸ್ ಇರುತ್ತೋ ಎಗ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಸೀಡ್ಸ್. ಸೊ ಇನಿಷಿಯಲಿ ಎಗ್ಗು ಸೀಡ್ಸ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇಂಟೆಗ್ಯುಮೆಂಟ್ ಏನಾಗಿರುತ್ತೆ ಅಂದರೆ ಸೀಡ್ ಕೋಟ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ಮೈಕ್ರೋಫೈಲ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಎಂಟ್ರಿ ಆಫ್ ದಿ ಪೋಲನ್ ಗ್ರೀನ್. ಸೊ ಪೋಲನ್ ಗ್ರೀನ್ನ ಎಂಟ್ರಿಗೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂದರೆ ಮೈಕ್ರೋಫೈಲರ್ ರೀಜನ್ಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ನ್ಯೂಸೆಲಸ್ ಏನು ಮಾಡುತ್ತೆ ಅಂದರೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡುತ್ತೆ. ಸೊ ನ್ಯೂಟ್ರಿಷನನ್ನು ಸಪ್ಲೈ ಮಾಡುತ್ತೆ ಯಾರಿಗೆ, ಡೆವಲಪಿಂಗ್ ಎಗ್ ಅಲಾಂಗ್ ವಿತ್ ದಿ ಎಂಬ್ರಿಯೋಗೆ ಏನು ಮಾಡುತ್ತೆ ಅಂದರೆ ಫುಡ್ಡನ್ನು ಸಪ್ಲೈ ಮಾಡುವಂಥ ಕೆಲಸ ಯಾವುದು ನ್ಯೂಸೆಲಸ್ ಮಾಡುತ್ತೆ. ಸೊ ಅದರಿಂದ ಓವಿಲಿಫೆರಸ್ ಬ್ರ್ಯಾಕ್ಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಫಾರ್ಮೇಷನ್ ಆಫ್ ವಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಇನ್ ಸೀಡ್ಸ್ ಆಫ್ ಎ ಪೈನಸ್. ಸೊ ಪೈನಸ್ನ ಸೀಡ್ಸಲ್ಲಿ ವಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಓವಿಲಿಫೆರಸ್ ಸ್ಕೇಲ್ಸ್. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಇಂಟೆಗ್ಯುಮೆಂಟ್. ಸೊ ಇಂಟೆಗ್ಯುಮೆಂಟ್ ಆಲ್ರೆಡಿ ಹೇಳಿದ್ದೇನೆ ಏನು ಹೇಳ್ರಿ ಸೀಡ್ ಕೋಟ್. ನೆಕ್ಸ್ಟ್ ನ್ಯೂಸೆಲಸ್ ಸಪ್ಲೈ ದಿ ನ್ಯೂಟ್ರಿಷನ್. ನೆಕ್ಸ್ಟು ಬ್ರ್ಯಾಕ್ಟ್ ಹೇಳಿದ್ದಾನೆ. ಬ್ರ್ಯಾಕ್ಟ್ ಏನಾಗಿರುತ್ತೆ ಅಂದರೆ ಬಿಲೋ ದಿ ರೀಜನ್ಸಲ್ಲಿ ಆ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಪ್ರೊಟೆಕ್ಟಿಂಗ್ ಯಂಗ್ ಕೋನ್ಸ್. ಸೊ ಯಂಗ್ ಕೋನ್ಸ್ಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಮೇನ್ಲಿ ಬ್ರ್ಯಾಕ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಸೊ 31 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಈಸ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಫ್ರಾಮ್ ಇವಲ್ಯೂಷನರಿ ವ್ಯೂ ಪಾಯಿಂಟ್. ಸೊ ಇನಿಷಿಯಲಿ ಇವಲ್ಯೂಷನರಿ ವ್ಯೂ ಪಾಯಿಂಟನ್ನು ಕನ್ಸಿಡರ್ ಮಾಡಿದಾಗ ಮೋಸ್ಟ್ ಅಡ್ವಾನ್ಸ್ಡ್ ಪ್ಲ್ಯಾಂಟ್ ಯಾವುದು ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 1993 ಕೇಳಿರುವಂಥದ್ದು. ಸೊ ಇನಿಷಿಯಲಿ ಇಲ್ಲಿ ಏನು ಮಾಡಿದೆ ಅಂದರೆ ಅಡ್ವಾನ್ಸ್ಡ್ ಹೇಳಿ ಹೇಳಿದ್ದಾರೆ. ಅಡ್ವಾನ್ಸ್ಡ್ ನಥಿಂಗ್ ಬಟ್ ಸೊ ಇನಿಷಿಯಲಿ ಏನು ಹೇಳ್ರಿ ಸರ್ಟೆನ್ ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರಬೇಕಾಗಿರುತ್ತೆ. ಸೊ ಸರ್ಟೆನ್ ಕ್ಯಾರೆಕ್ಟರಲ್ಲಿ ಫಸ್ಟ್ ಬರುವಂಥದ್ದು ಏನಂದರೆ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಬಂಡಲ್. ಸೊ ಇನಿಷಿಯಲಿ ಪ್ಲ್ಯಾಂಟಲ್ಲಿ ಏನಾದರೂ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಬಂಡಲ್ ಅಲಾಂಗ್ ವಿತ್ ದಿ ಆಲ್ ದ ಏನು ಹೇಳ್ರಿ ಟಿಶ್ಯೂಸ್, ಎಲ್ಲ ಟಿಶ್ಯೂಸ್ ಪ್ರೆಸೆನ್ಸ್ ಇದ್ದರೆ ಅದನ್ನೇನು ಕರಿತೀವಿ ಅಂದರೆ ಅಡ್ವಾನ್ಸ್ಡ್ ಪ್ಲ್ಯಾಂಟ್ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಏನಂದರೆ ವೆಲ್ ಡೆವಲಪ್ಡ್ ಫ್ಲವರ್. ಸೊ ಇನಿಷಿಯಲಿ ಫ್ಲವರ್ಸ್ ಏನಾಗಿರ್ಬೇಕು ಹೇಳ್ರಿ ವೆಲ್ ಡೆವಲಪ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರಬೇಕು ಅಲಾಂಗ್ ವಿತ್ ಇಟ್ ಕಂಟೈನಿಂಗ್ ಆಲ್ ದಿ ಪಾರ್ಟ್ಸ್, ದಟ್ ಈಸ್ ಬ್ರ್ಯಾಕ್ಟ್ ಆಗಿರ್ಬೋದು, ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಮ್, ಗೈನೋಶಿಯಮ್. ಸೊ ಇವೆಲ್ಲ ಪಾರ್ಟು ಕಂಪ್ಲೀಟಾಗಿ ಪ್ರೆಸೆನ್ಸ್ ಇದ್ದರೆ ಅಂಥವನ್ನೇನು ಕರಿತೀವಿ ಅಂದರೆ ಅಡ್ವಾನ್ಸ್ಡ್ ಫ್ಲವರ್ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಪ್ಲ್ಯಾಂಟ್ ಪ್ರೊಡ್ಯೂಸಸ್ ಸೀಡ್ಸ್. ಸೊ ಪ್ಲ್ಯಾಂಟು ಸೀಡ್ಸನ್ನು ಪ್ರೊಡಕ್ಷನ್ ಮಾಡಬೇಕು, ಅಂಥವನ್ನು ಅಡ್ವಾನ್ಸ್ಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಪ್ಲ್ಯಾಂಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಕಂಡೀಷನ್. ಸೊ ಪ್ಲ್ಯಾಂಟ್ ಏನಾಗಿರಬೇಕು ಅಂದರೆ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರಬೇಕು, ದಟ್ ಈಸ್ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರಬೇಕು, ಅದು ಅಡ್ವಾನ್ಸ್ಡ್ ಕ್ಯಾರೆಕ್ಟರಲ್ಲಿ ಇರುತ್ತೆ. ನೆಕ್ಸ್ಟು ಪ್ಲ್ಯಾಂಟ್ಸ್ ಆರ್ ಇನ್ ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್. Cosmopolitan distribution nothing but it present in all geographical area. ಸೊ ಎಲ್ಲ ಜಿಯೋಗ್ರಫಿಕಲ್ ಏರಿಯಾದಲ್ಲೂ ಪ್ರೆಸೆನ್ಸ್ ಇರುವಂಥ ಪ್ಲ್ಯಾಂಟನ್ನು ಕಾಸ್ಮೋಪಾಲಿಟನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕರಿತೀವಿ. ಸೊ ಅದು ಒಂದೇನು ಬರುತ್ತೆ ಅಂದರೆ ಅಡ್ವಾನ್ಸ್ಡ್ ಕ್ಯಾರೆಕ್ಟರಲ್ಲೇ ಬರುತ್ತೆ. ಸೊ ಎಲ್ಲ ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರುವಂಥವನ್ನ ಏನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ಡ್ ಎಂಜಿಯೋಸ್ಪರ್ಮ್ಸ್ ಹೇಳಿ ಕರಿತೀವಿ. ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಸೆಲಾಜಿನೆಲ್ಲ ಕೊಟ್ಟಿದ್ದಾನೆ. ಸೊ ಸೆಲಾಜಿನೆಲ್ಲ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಇಂಟರ್ಮೀಡಿಯೇಟ್ ಏನು ಹೇಳ್ರಿ ಅಡ್ವಾನ್ಸ್ಡ್ ಪ್ಲ್ಯಾಂಟ್ ಹೇಳಿ ಕರಿತೀವಿ. ಇಂಟರ್ಮೀಡಿಯೇಟ್ ಅಡ್ವಾನ್ಸ್ಡ್ ಪ್ಲ್ಯಾಂಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಬಿಕಾಸ್ ಆಫ್ ಸೊ ಇನಿಷಿಯಲಿ ಸೆಲಾಜಿನೆಲ್ಲ ಅದೇನೇನಿರುತ್ತೆ ಅಡ್ವಾನ್ಸ್ಡ್ ಕ್ಯಾರೆಕ್ಟರ್ ಆಗಿರುವಂಥ ಹಿಟರೋ
ಸ್ಪೋರಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಮತ್ತು ಸೀಡ್ ಹ್ಯಾಬಿಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇದೆ. ಆದ್ದರಿಂದ ಸೆಲಾಜಿನೆಲ್ಲಾ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ಡ್ ಬಿಕಾಸ್ ಆಫ್ ಏನು ಹೇಳ್ರಿ ಈ ಹಿಟ್ರೋಸ್ಪೋರಿ ಕಾಮನ್ಲಿ ಅಬ್ಸರ್ವ್ಸ್ ಇನ್ ಏನು ಹೇಳ್ರಿ ಜಿಮ್ನೋಸ್ಪಮ್ಸ್ ಮತ್ತು ಎಂಜಿಯೋಸ್ಪಮ್ಸಲ್ಲಿ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡ್ಬೋದು. ಈ ಸೀಡ್ ಪ್ರೊಡಕ್ಷನ್ಸು ನಾವೇನು ಮಾಡ್ಬೋದು ಹೇಳ್ರಿ ಜಿಮ್ನೋಸ್ಪಮ್ಸಲ್ಲಿ ಮತ್ತು ಎಂಜಿಯೋಸ್ಪಮ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಆ ಸೆಲಾಜಿನೆಲ್ಲಾದಲ್ಲೇ ಈ ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋದ್ರಿಂದ ಇಂಟರ್ಮೀಡಿಯೇಟ್ ಏನು ಹೇಳ್ರಿ ಅಡ್ವಾನ್ಸ್ಡ್ ಪ್ಲ್ಯಾಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಸೆಲಾಜಿನೆಲ್ಲಾ ಪ್ರೆಸೆಂಟ್ ಇನ್ ಟೆರಡೋಫೈಟ್. ಸೊ ಆದ್ದರಿಂದ ಕಂಪೇರ್ ಟು ಬ್ರಯೋಫೈಟಿಗೆ ಕಂಪೇರ್ ಮಾಡಿದಾಗ ಅಡ್ವಾನ್ಸ್ಡ್, ಬಟ್ ಜಿಮ್ನೋಸ್ಪಮ್ಗೆ ಕಂಪೇರ್ ಮಾಡಿದಾಗ ಏನು ಹೇಳ್ರಿ ಸೆಲಾಜಿನೆಲ್ಲಾ ಪ್ರಿಮಿಟಿವ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಂದರೆ ಫ್ಯುನೇರಿಯಾ ಕೊಟ್ಟಿದ್ದಾನೆ. ಸೊ ಫ್ಯುನೇರಿಯಾ ಆಲ್ಸೋ ರಾಂಗ್ ಬಿಕಾಸ್ ಆಫ್ ಫ್ಯುನೇರಿಯಾ ಕಮಿಂಗ್ ಅಂಡರ್ ಏನು ಹೇಳ್ರಿ ಬ್ರಯೋಫೈಟಲ್ಲಿ ಬರುತ್ತೆ. ಬ್ರಯೋಫೈಟಲ್ಲಿ ಕಾಮನ್ ಆಗಿ ವ್ಯಾಸ್ಕ್ಯುಲರ್ ಬಂಡಲ್ಸು ಎಬ್ಸನ್ಸು ಅಲಾಂಗ್ ವಿತ್ ಏನು ಹೇಳ್ರಿ ಸೀಡ್ಸನ್ನು ಇವು ಪ್ರೊಡಕ್ಷನ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಸೀಡ್ಸ್ ಇವು ಏನು ಮಾಡುತ್ತೆ ಹೇಳ್ರಿ ರಿಪ್ರೊಡಕ್ಷನ್ಗೆ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿರತ್ತೆ. ಆದ್ದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಕ್ಲಾಮಿಡೋಮೊನಾಸ್ ಕೊಟ್ಟಿದ್ದಾನೆ. ಕ್ಲಾಮಿಡೋಮೊನಾಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಆಲ್ಗೆದಲ್ಲಿ ಬರುತ್ತೆ. ಸೊ ಆಲ್ಗೆದಲ್ಲಿ ಬೋತ್ ವ್ಯಾಸ್ಕ್ಯುಲರ್ ಬಂಡಲ್ಸು ಅಲಾಂಗ್ ವಿತ್ ದಿ ಸೀಡ್ಸು. ಸೊ ಇವೆಲ್ಲ ಕ್ಯಾರೆಕ್ಟ್ರು ಅಬ್ಸನ್ಸ್ ಇರೋದ್ರಿಂದ ಕ್ಲಾಮಿಡೋಮೊನಾಸ್ ವಿ ಕ್ಯಾನ್ ಸಿಂಪ್ಲಿ ಏನು ಹೇಳ್ರಿ ಪ್ರಿಮಿಟಿವ್ ಪ್ಲ್ಯಾಂಟ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಕ್ಲಾಮಿಡೋಮೊನಾಸು ಅಲ್ಲ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಆಪ್ಷನ್ ಡಿ ಪೈನಸನ್ನು ಕೊಟ್ಟಿದ್ದಾನೆ. ಪೈನಸ್ ಕಮಿಂಗ್ ಅಂಡರ್ ಜಿಮ್ನೋಸ್ಪಮ್ಸಲ್ಲಿ ಬರುತ್ತೆ. ಜಿಮ್ನೋಸ್ಪಮ್ಸಲ್ಲಿ ಏನಾಗಿದೆ ಅಂದರೆ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಬಂಡಲ್ ದಟ್ ಈಸ್ ಬೋತ್ ಜೈಲಮ್ ಮತ್ತು ಫ್ಲೋಯಮ್ ಟಿಶ್ಯೂ ಏನಾಗಿದೆ ಅಂದರೆ ವೆಲ್ ಡೆವಲಪ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದೆ. ಇವು ಫ್ಲವರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಫ್ಲವರ್ಸನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಕೋನ್ಸ್ ಆರ್ ಸ್ಟ್ರೋಬಿಲಾ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಡೈವರ್ಸ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಆಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದೆ. ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಸೀಡ್ಸ್ ಪ್ರೊಡಕ್ಷನ್. ಸೊ ಸೀಡ್ಸನ್ನು ಇವು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಇನಿಷಿಯಲಿ ಪ್ಲಾಂಟ್ ಪ್ರೆಸೆಂಟ್ ಇನ್ ಟ್ರೀ ಫಾರ್ಮ್. ಸೊ ಇನಿಷಿಯಲಿ ಇದೇನಾಗಿರುತ್ತೆ ಅಂದರೆ ಟ್ರೀ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಪೈನಸ್ ಕನ್ಸಿಡರ್ ಆಸ್ ಏನು ಹೇಳ್ರಿ ಮೋಸ್ಟ್ ಅಡ್ವಾನ್ಸ್ಡ್. ಸೊ ಮೋಸ್ಟ್ ಅಡ್ವಾನ್ಸ್ಡ್ ಪ್ಲಾಂಟ್ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 32. ಸೊ 32nd ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ರೆಸಿನ್ಸ್ ಆ್ಯಂಡ್ ಟರ್ಪಿನ್ಸ್ ಆರ್ ಒಬ್ಟೈನ್ಡ್ ಫ್ರಾಮ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೆಕೆಂಡರಿ ಮೆಟಾಬೊಲೈಟ್ಸ್ ಬಗ್ಗೆ ಹೇಳಿದ್ದಾರೆ. ಯಾವ್ಯಾವುದು ಅಂದರೆ ರೆಸಿನ್ಸ್ ಮತ್ತು ಟರ್ಪಿನ್ಸ್. ಸೊ ಇದು ಯಾವ ಜಿಮ್ನೋಸ್ಪರ್ಮಿಂದ ಒಬ್ಟೈನ್ ಮಾಡ್ತೀರಾ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದರೆ 1992 ಅಲ್ಲಿ ಕೇಳಿರುವಂಥದ್ದು. ದಿಸ್ ಕ್ವಶನ್ ಕಮಿಂಗ್ ಫ್ರಾಮ್ ಏನು ಹೇಳ್ರಿ ಇಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಜಿಮ್ನೋಸ್ಪರ್ಮ್ ಸೈಡಿಂದ ಬರುತ್ತೆ. ಸೊ ಇನಿಷಿಯಲಿ ಫಸ್ಟ್ ಏನು ಹೇಳಿದ್ದಾರೆ ಅಂದರೆ ರೆಸಿನ್ಸ್ ಹೇಳಿದ್ದಾರೆ. ಸೊ ರೆಸಿನ್ ಇಸ್ ಏನು ಹೇಳ್ರಿ ಸ್ಟಿಕ್ಕಿ ಮಟೀರಿಯಲ್. ಸೊ ಇನಿಷಿಯಲಿ ರೆಸಿನ್ ಕಮಿಂಗ್ ಅಂಡರ್ ಸ್ಟಿಕ್ಕಿ ಮಟೀರಿಯಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಆರ್ ಒಬ್ಟೈನ್ ಫ್ರಮ್ ದಿ ಬಾರ್ಕ್ ಆಫ್ ಎ ಪ್ಲ್ಯಾಂಟ್. ಯಾವ ರೀಸನಿಂದ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಥವಾ ಎಕ್ಸ್ಕ್ಲೂಡ್ ಆಗುತ್ತೆ ಅಂದರೆ ಕಾಮನ್ ಆಗಿ ಬಾರ್ಕ್ ಆಫ್ ಎ ಪ್ಲ್ಯಾಂಟಿಂದ ಕಾಮನ್ ಆಗಿ ಎಕ್ಸ್ಕ್ಲೂಡ್ ಆಗುತ್ತೆ ಮೇನ್ಲಿ ಅಥವಾ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಇಟ್ ಇಸ್ ಸ್ಟಿಕ್ಕಿ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಇಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಪ್ರೊಟೆಕ್ಷನ್ಸ್ ಆಫ್ ಪ್ಲ್ಯಾಂಟ್ ಫ್ರಮ್ ದಿ ಇನ್ಸೆಕ್ಟ್ಸ್ ಅಥವಾ ಇನ್ಫೆಕ್ಷನ್. ಸೊ ಇನಿಷಿಯಲಿ ಪ್ಲ್ಯಾಂಟನ್ನು ಏನು ಮಾಡುತ್ತೆ ಹೇಳ್ರಿ ಇನ್ಫೆಕ್ಷನಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಅದ್ರ ಜೊತೆಗೆ ಹರ್ಬಿವರ್ಸ್. ಸೊ ಹರ್ಬಿವರ್ಸಿಂದ ಪ್ರೊಟೆಕ್ಷನ್ ಕೊಡಲಿಕ್ಕೂ ಈ ರೆಸಿನ್ಸ್ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ರೆಸಿನ್ಸ್ ಏನಾಗಿರುತ್ತೆ ಅಂದರೆ ಸ್ಟಿಕ್ಕಿ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಎಕ್ಸ್ಕ್ಲೂಡೆಡ್ ಔಟ್ ಫ್ರಮ್ ದಿ ಬಾರ್ಕ್ ಆಫ್ ಎ ಪ್ಲ್ಯಾಂಟ್ ಅಲಾಂಗ್ ವಿತ್ ದಿ ಮೇಜರ್ ಫಂಕ್ಷನ್ಸ್ ಏನು ಅಥವಾ ಯುಟಿಲೈಸೇಷನ್ ಹೇಳ್ರಿ ಪ್ರೊಟೆಕ್ಟಿಂಗ್ ಫ್ರಮ್ ದಿ ಇನ್ಫೆಕ್ಷನ್. ಸೊ ಇನ್ಫೆಕ್ಷನಿಂದ ಪ್ರೊಟೆಕ್ಷನ್ ಮಾಡುತ್ತೆ ಅಲಾಂಗ್ ವಿತ್ ದಿ ಹರ್ಬಿವರಸ್ ಅನಿಮಲ್ಸ್ ಅಂದ್ರೆ ಏನಾಗುತ್ತೆ ಹೇಳ್ರಿ ಪ್ರೊಟೆಕ್ಷನ್ಸನ್ನು ಕೊಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಏನು ಕೊಟ್ಟಿದೆ ಅಂದರೆ ಟರ್ಪಿನ್ಸನ್ನು ಕೊಟ್ಟಿದ್ದಾರೆ ಟರ್ಪೆಂಟೈನ್. ಸೊ ಟರ್ಪೆಂಟೈನ್ ಇಸ್ ಎ ಸೆಕೆಂಡರಿ ಮೆಟಾಬೊಲೈಟ್ಸ್. ಸೊ ಟರ್ಪೆಂಟೈನ್ ಏನು ಬರುತ್ತೆ ಅಂದರೆ ಸೆಕೆಂಡರಿ ಮೆಟಾಬೊಲೈಟ್ ಅಲ್ಲಿ ಬರುತ್ತೆ. ಮೇನ್ಲಿ ಏನಾಗಿರುತ್ತೆ ಅಂದರೆ ವೊಲಟೈಲ್ ನೇಚರ್. ಸೊ ವೊಲಟೈಲ್ ನೇಚರ್ ಅಂದರೆ ವೆನ್ ಎಕ್ಸ್ಪೋಸರ್ ಟು ಏರಿಗೆ ಎಕ್ಸ್ಪೋಸ್ ಆದಾಗ ಇವಾಪರೇಟ್ ಆಗುವಂಥ ಸಬ್ಸ್ಟೆನ್ಸ್ಗೆ ಕಾಮನ್ ಆಗಿ ವೊಲಟೈಲ್ ಕಂಪೋನೆಂಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಟರ್ಪೆಂಟೈನ್ ಏನಾಗಿರುತ್ತೆ ಅಂದರೆ ವೊಲಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪೇಂಟ್ ಆ್ಯಂಡ್ ವಾರ್ನಿಷ್. ಪೇಂಟ್ ಮತ್ತು ವಾರ್ನಿಷ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ಕಾಮನ್ ಆಗಿ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪ್ಲ್ಯಾಂಟ್ನ ಸ್ಟೆಮ್ ರೀಸನಿಂದ ಕಾಮನ್ ಆಗಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಅಲಾಂಗ್ ವಿತ್ ಏನು ಹೇಳ್ರಿ ಇಟ್ ಯುಟಿಲೈಸ್ಡ್ ಫಾರ್ ದಿ ಮೆಡಿಸಿನಲ್. ಸೊ ಮೆಡಿಸಲ್ ಫೀಲ್ಡಲ್ಲೂ ಕಾಮನ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಕೊಟ್ಟಿರುವಂಥ ಯಾವ ಏನು ಹೇಳ್ರಿ ಜಿಮ್ನೋಸ್ಪರ್ಮ್ಸಲ್ಲಿ ಪ್ರೆಸೆನ್ಸ್ ಇದೆ ಹೇಳಿ ನೋಡುವಂಥದ್ದು ಸೈಕಸ್. ಸೊ ಈ ಸೈಕಸ್ನಲ್ಲಿ ರೆಸಿನ್ಸ್ ಮತ್ತು ಟರ್ಪಿನ್ಸ್ ಅಬ್ಸೆನ್ಸ್ ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಸಿಲಿಂಡ್ರಿಕಲ್ ಸ್ಟೆಮ್ ಪ್ರೆಸೆನ್ಸ್ ಇರುತ್ತೆ. ವೆರಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೆ ಏನು ರೆಸಿನ್ಸು ಮತ್ತು ಟರ್ಪೆಂಟೈನ್ ಎರಡು
ಪ್ರೊಡಕ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಪೈನಸ್ ಕೊಟ್ಟಿದ್ದಾನೆ, ದಟ್ ಇಸ್ ಕರೆಕ್ಟ್. ಸೊ ಪೈನಸ್ನಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಬಾರ್ಕ್ ರೀಸನ್ಸಿಂದ ರೆಸಿನ್ಸ್ ಎಕ್ಸ್ಕ್ಲೂಡ್ ಆಗುತ್ತೆ. ಅಲಾಂಗ್ ವಿತ್ ದಿ ಸ್ಟೆಮ್ಮಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಟರ್ಪೆಂಟೈನ್ ಡೆಪೋಸಿಷನ್ ಆಗಿರುತ್ತೆ ಅಥವಾ ಸ್ಟೋರ್ ಆಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಪೈನಸ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ, ಸಿಡ್ರಸ್ ಅನ್ನು ಕೊಟ್ಟಿದ್ದಾನೆ. ಸೊ ಸಿಡ್ರಸ್ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳಿ, ಜಿಮ್ನೋಸ್ಪಮ್. ಸೊ ಜಿಮ್ನೋಸ್ಪಮಲ್ಲಿ ಬರುತ್ತೆ. ನೆಕ್ಸ್ಟು ಪೈನಸ್ ಫ್ಯಾಮಿಲಿಗೆ ಬರುತ್ತೆ, ಪೈನೇಸಿಯಾ ಫ್ಯಾಮಿಲಿಗೆ ಬರುತ್ತೆ. ಬಟ್ ಇದರಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ರೆಸಿನ್ಸ್ ಮತ್ತು ಟರ್ಪಿನ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಸಿಡ್ರಸ್ ಮೇನ್ಲಿ ಏನು ಹೇಳ್ರಿ ಯುಟಿಲೈಸ್ ಏನು ಹೇಳ್ರಿ ಡ್ಯೂರೇಬಲ್. ಸೊ ಇನಿಷಿಯಲಿ ಹೈ ಡ್ಯೂರೇಬಲ್ ಇರುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಅರೋಮ್ಯಾಟಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಟರ್ಪೆಂಟೈನ್ ಇದರಲ್ಲಿ ಪ್ರೆಸೆನ್ಸ್ ಇರಲ್ಲ. ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಎ ಬಿಸ್ ಕೊಟ್ಟಿದ್ದಾನೆ, ಎ ಬಿಸ್ ಆಲ್ಸೋ ರಾಂಗ್. ಎ ಬಿಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ರಿಸ್ಮಸ್ ಟ್ರೀ. ಕ್ರಿಸ್ಮಸ್ ಟ್ರೀಯನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಎ ಬಿಸ್ ಹೇಳಿ ಬರುತ್ತೆ. ಸೊ ಇದು ಏನು ಕಾಮನ್ ಆಗಿ ಏನು ಹೇಳ್ರಿ ರೆಸಿನ್ಸು ಮತ್ತು ಟರ್ಪಿನ್ಸು ಎಬ್ಸನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 33. ಸೊ 33 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಪೈನಸ್ ದ ಪೋಲನ್ ಗ್ರೇನ್ಸ್ ಹ್ಯಾಸ್ 6 ಕ್ರೋಮೋಸೋಮ್, ದೆನ್ ವಾಟ್ ಈಸ್ ದಿ ಎಂಡೋಸ್ಪರ್ಮ್ ವಿಲ್ ವಿ ಹ್ಯಾವ್. ಸೊ ಇಲ್ಲಿ ಏನಿದ್ದಾನೆ ಅಂದರೆ ಪೋಲನ್ ಗ್ರೇನ್ಸಲ್ಲಿ ಏನಾಗಿರುತ್ತೆ ಅಂದರೆ 6 ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೆ ಕಾಮನ್ ಆಗಿ. ಸೊ ನೆಕ್ಸ್ಟು ಎಂಡೋಸ್ಪರ್ಮ್ಸಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಹೇಳಿ ಕೇಳಿರುವಂಥದ್ದು. ಸೊ ಯಾವ ಪ್ಲಾಂಟ್ ಹೇಳಿದ್ದಾನೆ ಅಂದರೆ ಪೈನಸ್. ಸೊ ಪೈನಸ್ ಕಮ್ಮಿಂಗ್ ಅಂಡರ್ ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೆ. ಸೊ ಇನಿಷಿಯಲ್ ಪೋಲನ್ ಗ್ರೇನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಮೇಲ್ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಏನು ಹೇಳ್ರಿ ರಿಪ್ರೊಡಕ್ಟಿವ್ ಯೂನಿಟ್. ಸೊ ರಿಪ್ರೊಡಕ್ಟಿವ್ನ ಯೂನಿಟ್ನ ಪಾರ್ಟ್. ಸೊ ಇನಿಷಿಯಲಿ ಎನ್ ನಥಿಂಗ್ 6 ಕ್ರೋಮೋಸೋಮ್ ನಥಿಂಗ್ ಬಟ್ ಏನು ಹೇಳ್ರಿ ಎನ್ ಈಕ್ವಲ್ ಟು 6 ಬಿಕಾಸ್ ಆಫ್ ಇಟ್ಸ್ ಅ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಗ್ಯಾಮೆಟೋಫೈಟಿಕ್ ಕಂಡೀಷನ್ ಬಿಕಾಸ್ ಆಫ್ ಏನು ಹೇಳ್ರಿ ಪೋಲನ್ ಗ್ರೇನ್ಸ್ ಇಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮೇಲ್ ಗ್ಯಾಮೆಟೋಫೈಟಲ್ಲಿ ಬರುತ್ತೆ. ಅದರಿಂದ ಎನ್ ಈಕ್ವಲ್ ಟು 6. ಎಂಡೋಸ್ಪರ್ಮ್ಸಲ್ಲಿ ಎಷ್ಟು ಹೇಳಿ ಕೇಳಿದ್ದಾರೆ. ಸೊ ಇನಿಷಿಯಲಿ ಎಂಡೋಸ್ಪರ್ಮ್ ಫಾರ್ಮೇಷನ್ ಡಿಪೆಂಡಿಂಗ್ ಎಂಡೋಸ್ಪರ್ಮ್ ಕ್ರೋಮೋಸೋಮ್ ನಂಬರ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಹೌ ವೆನ್ ಇಟ್ ಈಸ್ ಫಾರ್ಮ್ಡ್. ಸೊ ಯಾವಾಗ ಇದು ಫಾರ್ಮೇಷನ್ ಆಗಿರುತ್ತೋ ಅದ್ರ ಮೇಲೆ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ನ ಕ್ರೋಮೋಸೋಮ್ ನಂಬರು ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಬರುವಂಥದ್ದು ಬಿಫೋರ್ ಫರ್ಟಿಲೈಜೇಷನ್, ನೆಕ್ಸ್ಟ್ ಬರುವಂಥದ್ದು ಆಫ್ಟರ್ ಫರ್ಟಿಲೈಜೇಷನ್. ಸೊ ಬಿಫೋರ್ ಫರ್ಟಿಲೈಜೇಷನ್ ಆದರೆ ಸೊ ಇನಿಷಿಯಲಿ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆಫ್ಟರ್ ಫರ್ಟಿಲೈಜೇಷನ್ ಆದರೆ ಟ್ರಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನ್ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಸ್ಪರ್ಮ್ ಫೌಂಡ್ ಬಿಫೋರ್ ದಿ ಫರ್ಟಿಲೈಜೇಷನ್. ಸೊ ಅದರಿಂದ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಆಲ್ರೆಡಿ ಏನು ಹೇಳ್ರಿ ಪೋಲನ್ ಗ್ರೇನ್ಸು ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇದೆ, 6 ಕ್ರೋಮೋಸೋಮ್ ಇದೆ. ಆದ್ದರಿಂದ ಎಂಡೋಸ್ಪರ್ಮ್ಸಲ್ಲಿ ಏನು ಹೇಳ್ರಿ 6 ಕ್ರೋಮೋಸೋಮೇ ಆಗಬೇಕು. ಫಸ್ಟ್ ಒನ್ ಈಸ್ 12, ದಟ್ ಇಸ್ ರಾಂಗ್. ಸೆಕೆಂಡ್ ಒನ್ ಈಸ್ ಏನು ಕೊಟ್ಟಿದ್ದಾನೆ ಅಂದರೆ 18 ಕೊಟ್ಟಿದ್ದಾನೆ. 18 ಈಸ್ ಅ ಟ್ರಿಪ್ಲಾಯ್ಡ್ ಟೈಪ್. ಟ್ರಿಪ್ಲಾಯ್ಡಲ್ಲಿ ಇರುತ್ತೆ, ಎಂಜಿಯೋಸ್ಪರ್ಮ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ನಾಟ್ ಇನ್ ಜಿಮ್ನೋಸ್ಪರ್ಮ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ 6, ದಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ನಂಬರ್ ಆಫ್ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಎಷ್ಟಿರುತ್ತೋ ಅಷ್ಟು ಎಂಡೋಸ್ಪರ್ಮಲ್ಲೂ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ 24 ಕೊಟ್ಟಿದ್ದಾನೆ. ದಟ್ ಈಸ್ 4n ಕಂಡೀಷನನ್ನು ಕೊಟ್ಟಿದ್ದಾನೆ. 4n ಕಂಡೀಷನ್ ಯಾವುದೇ ಕಾರಣಕ್ಕೂ ಪ್ರೆಸೆನ್ಸ್ ಇರಲ್ಲ. ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಸೊ 34th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅ ಪ್ಲ್ಯಾಂಟ್ ಹ್ಯಾವಿಂಗ್ ಸೀಡ್ಸ್ ಬಟ್ ಲ್ಯಾಕಿಂಗ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ ಬಿಲಾಂಗ್ಸ್ ಟು. ಸೊ ಒಂದು ಪ್ಲ್ಯಾಂಟ್ ಪ್ರೆಸೆನ್ಸ್ ಇದೆ. ಸೊ ಆ ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸೀಡ್ಸ್ ಪ್ರೆಸೆನ್ಸ್ ಇದೆ, ಬಟ್ ಏನು ಹೇಳ್ರಿ ಫ್ಲವರ್ಸ್ ಮತ್ತು ಫ್ರೂಟು ಎಬ್ಸನ್ಸ್ ಇದೆ. ಸೊ ಅಂಥ ಪ್ಲ್ಯಾಂಟ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದಂದರೆ 1992 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಟೆರಡೋಫೈಟನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಟೆರಡೋಫೈಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್. ಸೊ ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್ಸಲ್ಲಿ ಬರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಟೆರಡೋಫೈಟಲ್ಲಿ ಕಾಮನ್ ಆಗಿ ಆ್ಯಸ್ ಎ ರಿಪ್ರೊಡಕ್ಟಿವ್ ಯೂನಿಟ್ ಆಗಿ ಅಥವಾ ಜರ್ಮಿನೇಟಿಂಗ್ ಯೂನಿಟ್ಸ್ ಆಗಿ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸ್ಪೋರ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಏನು ಹೇಳ್ರಿ ಟೆರಡೋಫೈಟು ಸೀಡ್ಸನ್ನು ಪ್ರೊಡಕ್ಷನ್ ಮಾಡಲ್ಲ. ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಅದ್ರ ಜೊತೆಗೆ ಏನು ಹೇಳ್ರಿ ಟೆರಡೋಫೈಟಲ್ಲಿ ಫ್ಲವರ್ಸು ಎಬ್ಸೆನ್ಸ್. ಸೊ ಯಾವುದೇ ಕಾರಣಕ್ಕೂ ಫ್ಲವರ್ಸು ಇಲ್ಲ, ಫ್ರೂಟು ಇಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಮಾಸಸ್ ಕೊಟ್ಟಿದ್ದಾನೆ. ಮಾಸಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಬ್ರಯೋಫೈಟ್. ಸೊ ಬ್ರಯೋಫೈಟಲ್ಲಿ ಮಾಸಸ್ ಬರುತ್ತೆ. ಈ ಬ್ರಯೋಫೈಟಲ್ಲಿ ಏನಾಗಿರುತ್ತೆ ಅಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸು ಎಬ್ಸೆನ್ಸು ಅಲಾಂಗ್ ವಿತ್ ಏನು ಹೇಳ್ರಿ ಸೀಡ್ಸು ಎಬ್ಸೆನ್ಸು. ಇನ್ಸ್ಟೆಡ್ ಆಫ್ ಸೀಡ್ಸು ಬ್ರಯೋಫೈಟ್ಸ್ ಪ್ರೊಡ್ಯೂಸಸ್ ಸ್ಪೋರ್ಸ್. ಸೊ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್.
ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಫರ್ನ್ ಅನ್ನು ಕೊಟ್ಟಿದ್ದಾನೆ. ಫರ್ನ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟ್. ಸೊ ಟೆರಡೋಫೈಟಲ್ಲಿ ಬರುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಫರ್ನಿಗೆ ಅದು ಟೀರಿಸ್ ಅಡಿಯಾಂಟಮ್, ಟೀರಿಸ್ ಅಡಿಯಾಂಟಮ್. ಸೊ ಇವೆಲ್ಲ ಏನು ಬರುತ್ತೆ ಹೇಳ್ರಿ ಕಾಮನ್ ಆಗಿ ಫರ್ನಲ್ಲಿ ಬರುತ್ತೆ. ಒನ್ ಮೋರ್ ಡ್ರಯಾಪ್ಟೆರಿಸ್. ಸೊ ಇವು ಮೂರು ಫರ್ನಿಗೆ ಎಕ್ಸಾಂಪಲ್. ಸೊ ಇದರಲ್ಲೂ ಕಾಮನ್ ಆಗಿ ಜರ್ಮಿನೇಟಿಂಗ್ ಯೂನಿಟ್ಸ್ ಆಗಿ ಏನು ಪ್ರೊಡಕ್ಷನ್ ಮಾಡುತ್ತೆ, ಇವು ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಸೀಡ್ಸನ್ನು ಪ್ರೊಡಕ್ಷನ್ ಮಾಡಲ್ಲ. ಆದ್ದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಜಿಮ್ನೋಸ್ಪಮ್, ದಟ್ ಈಸ್ ಕರೆಕ್ಟ್. ಸೊ ಜಿಮ್ನೋಸ್ಪಮ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೀಡ್ಸು ಎಸ್ ಎ ಜರ್ಮಿನೇಟಿಂಗ್ ಯೂನಿಟ್ ಆಗಿ ಪ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ ಅಂದರೆ ಫ್ಲವರ್ಸು ಎಬ್ಸನ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫ್ಲವರ್ ಪ್ರೆಸೆನ್ಸ್ ಇರುತ್ತೆ. ದೀಸ್ ಫ್ಲವರ್ಸ್ ಆರ್ ಏನು ಹೇಳ್ರಿ ಪ್ರಿಮಿಟಿವ್ ನೇಚರ್. ಸೊ ಇನಿಷಿಯಲಿ ಫ್ಲವರ್ಸ್ ಏನಾಗಿರುತ್ತೆ ಅಂದರೆ ಪ್ರಿಮಿಟಿವ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಪ್ರಿಮಿಟಿವ್ ಕಂಡೀಷನ್ ಆಫ್ ಎ ಫ್ಲವರ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಕೋನ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಬಿಕಾಸ್ ಆಫ್ ಕೋನ್ಸ್ ಆರ್ ಲೂಸ್ಲಿ ಅರೇಂಜ್ಡ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಫ್ಲವರ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುವಂಥ ಕೇಲಿಕ್ಸು, ಕರೋಲಾ, ಎಬ್ಸನ್ಸ್ ಇರುತ್ತೆ. ನಾನ್ ಎಸೆನ್ಷಿಯಲ್ ಆರ್ಗನ್ಸ್ ಏನಾಗಿರುತ್ತೆ ಅಂದರೆ ಜಿಮ್ನೋಸ್ಪಮ್ನ ಫ್ಲವರ್ಸಲ್ಲಿ ಎಬ್ಸನ್ಸ್ ಇರುತ್ತೆ. ಸೊ ಅದರಿಂದ ಲ್ಯಾಕಿಂಗ್ ಆಫ್ ಫ್ಲವರ್ಸ್ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಫ್ರೂಟ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಇದರಲ್ಲಿ ಫ್ಲಶಿ ಮಟೀರಿಯಲ್. ಸೊ ಫ್ಲಶಿ ಮಟೀರಿಯಲ್ ಏನಾಗಿರುತ್ತೆ ಅಂದರೆ ಎಬ್ಸನ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೀಡ್ಸ್ ಆರ್ ಡು ನಾಟ್ ಸರೌಂಡೆಡ್ ಬೈ ಏನು ಹೇಳ್ರಿ ಓವರಿ ವಾಲ್. ಸೊ ಓವರಿ ವಾಲಿಂದ ಪ್ರೊಟೆಕ್ಷನ್ ಇರಲ್ಲ ಅಥವಾ ಎನಿ ಫ್ಲೆಶಿ ಮಟೀರಿಯಲ್ಸಿಂದ ಎಬ್ಸನ್ಸ್ ಇರುತ್ತೆ. ಸೊ ಅದರಿಂದ ಫ್ರೂಟನ್ನು ಕಾಮನ್ ಆಗಿ ಎಬ್ಸೆಂಟ್ ಹೇಳಿ ಕರಿತೀವಿ ಇನ್ಸ್ಟೆಡ್ ಆಫ್ ಫ್ರೂಟ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೀಡ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ಜಿಮ್ನೋಸ್ಪಮ್ಸಲ್ಲಿ ಸೀಡ್ ಪ್ರೆಸೆನ್ಸ್ ಇರುತ್ತೆ, ಬಟ್ ಫ್ಲವರ್ಸು ಮತ್ತು ಫ್ರೂಟು ಎಬ್ಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 35. ಸೊ 35th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅ ಪ್ಲ್ಯಾಂಟ್ ಇನ್ ವಿಚ್ ಸ್ಪೋರೋಫೈಟಿಕ್ ಜನರೇಷನ್ ಈಸ್ ರಿಪ್ರೆಸೆಂಟೆಡ್ ಬೈ ಜೈಗೋಟ್. ಸೊ ಒಂದು ಪ್ಲ್ಯಾಂಟ್ ಪ್ರೆಸೆನ್ಸ್ ಇದೆ. ಸೊ ಆ ಪ್ಲ್ಯಾಂಟಲ್ಲಿ ಏನು ಹೇಳ್ರಿ ಸ್ಪೋರೋಫೈಟಿಕ್ ಜನರೇಷನ್ನು ಜೈಗೋಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಂಥ ಪ್ಲ್ಯಾಂಟ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 1992 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಪೈನಸ್ ಅನ್ನು ಕೊಟ್ಟಿದ್ದಾನೆ. ಸೊ ಪೈನಸ್ನಲ್ಲಿ ಪ್ಲ್ಯಾಂಟ್ ಇಟ್ ಸೆಲ್ಫ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಕಂಡೀಷನ್. ಸೊ ಪ್ಲ್ಯಾಂಟ್ ಏನಾಗಿರುತ್ತೆ ಅಂದರೆ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್ ಇಟ್ ಅಟೈನಿಂಗ್ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್ಸಲ್ಲಿ ಮಾತ್ರ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್ಸನ್ನು ಅಟೈನ್ ಮಾಡುತ್ತೆ. ಸೊ ಇನಿಷಿಯಲಿ ಜೈಗೋಟ್ ಈಸ್ ಅ ಗ್ಯಾಮೆಟೋಫೈಟಿಕ್ ಸ್ಟೇಜ್. ಗ್ಯಾಮೆಟೋಫೈಟಿಕ್ ಸ್ಟೇಜಸ್ನಲ್ಲಿ ಬರುತ್ತೆ. ಇಟ್ ಫಾರ್ಮ್ಡ್ ಆಫ್ಟರ್ ದಿ ಫರ್ಟಿಲೈಜೇಷನ್. ಸೊ ಯಾವಾಗ ಫಾರ್ಮೇಷನ್ ಆಗುತ್ತೆ ಹೇಳ್ರಿ ಫರ್ಟಿಲೈಜೇಷನ್ ಆದ ನಂತರ ಕಾಮನ್ ಆಗಿ ಜೈಗೋಟಿಕ್ ಸ್ಟೇಜು ಫಾರ್ಮೇಷನ್ ಆಗುತ್ತೆ. ಸೊ ಇನಿಷಿಯಲಿ ಪೈನಸ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ಲ್ಯಾಂಟು ಮೇಲ್ ಗ್ಯಾಮೆಟ್ಸ್ ಮತ್ತು ಫೀಮೇಲ್ ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ದಟ್ ಈಸ್ ಪೋಲನ್ ಗ್ರೀನ್ ಮತ್ತು ಎಗ್ಗನ್ನು ಪ್ರೊಡಕ್ಷನ್ ಮಾಡುತ್ತೆ. ಎಗ್ಸ್ ಅಂಡರ್ಗೋ ಏನು ಹೇಳ್ರಿ ಜೈಗೋಟ್ ಫರ್ಟಿಲೈಜೇಷನ್ ಆಗಿ ಜೈಗೋಟ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಈ ಜೈಗೋಟ್ ಏನು ಹೇಳ್ರಿ ಪಾರ್ಟ್ ಆಫ್ ಎ ಸ್ಪೋರೋಫೈಟಿಕ್ ಜನರೇಷನ್. ಸೊ ಸ್ಪೋರೋಫೈಟಿಕ್ ಜನರೇಷನ್ನ ಪಾರ್ಟ್ ಆಗಿರತ್ತೆ ಅಥವಾ ಕಂಪ್ಲೀಟ್ಲಿ ಸ್ಪೋರೋಫೈಟಿಕ್ ಜನರೇಷನ್ ಆಗಿರಲ್ಲ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಸೆಲಾಜಿನೆಲ್ಲ ಕೊಟ್ಟಿದ್ದಾನೆ. ಸೆಲಾಜಿನೆಲ್ಲ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಟೆರಡೋಫೈಟ್. ಸೊ ಟೆರಡೋಫೈಟಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಟೆರಡೋಫೈಟ್ ಪ್ರೆಸೆಂಟ್ ಇನ್ ಸ್ಪೋರೋಫೈಟಿಕ್ ಕಂಡೀಷನ್. ಸೊ ಸ್ಪೋರೋಫೈಟಿಕ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ರೀಪ್ರೊಡಕ್ಷನ್ ಇಟ್ ಪ್ರೊಡ್ಯೂಸಸ್ ಸ್ಪೋರ್ಸ್. ಸೊ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸ್ಪೋರ್ಸ್ ಅಂಡರ್ಗೋ ಏನು ಹೇಳ್ರಿ ಜರ್ಮಿನೇಷನ್ಸ್ ಆಗಿ ಪ್ರೋಥ್ಯಾಲಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಪ್ರೋಥ್ಯಾಲಸಿಸ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಕಂಡೀಷನ್. ಸೊ ಪ್ರೋಥ್ಯಾಲಸನ್ನು ಕಾಮನ್ ಆಗಿ ಗ್ಯಾಮೆಟೋಫೈಟಿಕ್ ಕಂಡೀಷನ್ ಹೇಳಿ ಕರಿತೀವಿ. ಸೊ ಆದ್ದರಿಂದ ಪ್ರೋಥ್ಯಾಲಸ್ ಪ್ರೊಡ್ಯೂಸಸ್ ಆಂಥೆರಿಡಿಯಾ ಅಲಾಂಗ್ ವಿತ್ ದಿ ಆರ್ಕಿಗೋನಿಯಾ. ದಟ್ ಈಸ್ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ದಟ್ಸ್ ಅಂಡರ್ಗೋ ಏನು ಹೇಳ್ರಿ ಫರ್ಟಿಲೈಜೇಷನ್. ಸೊ ಫರ್ಟಿಲೈಜೇಷನ್ ಆಗಿ ಜೈಗೋಟನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಅದರಿಂದ ಜೈಗೋಟ್ ಈಸ್ ಅ ಪಾರ್ಟ್ ಆಫ್ ಏನು ಹೇಳ್ರಿ ಗ್ಯಾಮೆಟೋಫೈಟಿಕ್ ಜನರೇಷನ್ ಇನ್ ಟೆರಡೋಫೈಟ್. ಸೊ ಅದರಿಂದ ಸ್ಪೋರೋಫೈಟಿಕ್ ಜನರೇಷನ್ದು ಏನು ಹೇಳ್ರಿ ಕಂಡೀಷನ್ ಅಲ್ಲ ಯಾವುದರಲ್ಲಿ ಟೆರಡೋಫೈಟಲ್ಲಿ. ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ಲಾಮಿಡೋಮೊನಾಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಕ್ಲಾಮಿಡೋಮೊನಾಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಆಲ್ಗೆದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಆಲ್ಗೆದಲ್ಲಿ ಏನೆಂದರೆ ಕಾಮನ್ ಆಗಿ ಪ್ಲ್ಯಾಂಟ್ ಪ್ರೆಸೆಂಟ್ ಇನ್ ಆರ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಆರ್ಗ್ಯಾನಿಸಮ್ ಕಾಮನ್ ಆಗಿ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಥವಾ ಗ್ಯಾಮೆಟೋ
ಪೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಗ್ಯಾಮೆಟ್ಸ್. ಸೊ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟನ್ನು ಕಾಮನ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ದಟ್ ಈಸ್ ಎಂಥೆರೋ ಎಗ್ ಅಲಾಂಗ್ ವಿತ್ ದಿ ಎಂಥೆರೋ ಝೂಯಿಡ್ಸ್. ಸೊ ಇವೆರಡು ಕಂಬೈನ್ ಆಗಿ ಏನಾಗಿರುತ್ತೆ ಫರ್ಟಿಲೈಸೇಷನ್ ಆಗಿ ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಜೈಗೋಟ್. ಸೊ ಜೈಗೋಟ್ ಪ್ರೊಡಕ್ಷನ್ ಆಗಿರುತ್ತೆ. ಜೈಗೋಟ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇನ್ ವಿಚ್ ಏನು ಹೇಳ್ರಿ ಸ್ಪೋರೋಪೈಟಿಕ್ ಜನರೇಷನ್ ಸ್ಟಾರ್ಟ್. ಸೊ ಇಲ್ಲಿ ಏನಾಯಿತು ಹೇಳ್ರಿ ಸ್ಪೋರೋಪೈಟಿಕ್ ಜನರೇಷನು ಸ್ಟಾರ್ಟ್ ಆಯಿತು. ಸೊ ಆದ್ದರಿಂದ ಏನು ಹೇಳ್ಬೋದು ಅಂದರೆ ಕ್ಲಾಮಿಡೋಮೊನಾಸ್ನಲ್ಲಿ ಸೊ ಜೈಗೋಟ್ ಏನು ಹೇಳ್ರಿ ಸ್ಪೋರೋಫೈಟಿಕ್ ಜನರೇಷನ್ಸಲ್ಲಿ ಬರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ. ಲಾಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಡ್ರೈಆಪ್ಟೆರಿಸ್ ಕೊಟ್ಟಿದ್ದಾನೆ. ಡ್ರೈಆಪ್ಟೆರಿಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಜಿಮ್ನೋಸ್ಪಮ್. ಸೊ ಜಿಮ್ನೋಸ್ಪಮ್ಸಲ್ಲಿ ಬರುತ್ತೆ. ಜಿಮ್ನೋಸ್ಪಮ್ಸಲ್ಲಿ ಪ್ಲ್ಯಾಂಟ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಸ್ಪೋರೋಫೈಟಿಕ್ ಜನರೇಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಈ ಜೈಗೋಟ್ ಏನು ಬರುತ್ತೆ ಹೇಳ್ರಿ ಕಾಮನ್ ಆಗಿ ಗ್ಯಾಮೆಟೋಫೈಟಿಕ್ ಜನರೇಷನ್ಸಲ್ಲಿ ಬರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಈಸ್ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 36. ಸೊ 36th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಪೈನಸ್ ಆರ್ ಜಿಮ್ನೋಸ್ಪಮ್ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್. ಸೊ ಜಿಮ್ನೋಸ್ಪಮ್ಸಲ್ಲಿ ಅಥವಾ ಪೈನಸ್ನಲ್ಲಿರುವಂಥ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ ಯಾವ್ಯಾವುದು ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದು 1989 ಕೇಳಿರುವಂಥ ಕ್ವಶನ್. ಕಾಮನ್ ಆಗಿ ಜಿಮ್ನೋಸ್ಪಮ್ಸ್ ಏನಾಗಿರುತ್ತೆ ಅಂದರೆ ಸ್ಪೋರೋಪೈಟಿಕ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಸ್ಪೋರೋಪೈಟಿಕ್ ನಥಿಂಗ್ ಬಟ್ ಏನು ಹೇಳ್ರಿ ಡಿಪ್ಲಾಯ್ಡ್ ಕಂಡೀಷನ್ 2n ನಂಬರಲ್ಲಿ ಕಾಮನ್ ಆಗಿ ಎಲ್ಲ ಪಾರ್ಟ್ಸು ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇ ಬಿ ಏನು ಹೇಳ್ರಿ ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ರೂಟ್ ಆಗಿರ್ಬೋದು. ಸೊ ಇವೆಲ್ಲ ಪಾರ್ಟ್ ಏನಾಗಿರುತ್ತೆ ಅಂದರೆ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆಲ್ದೋ ಸಮ್ ಆಫ್ ದ ಪಾರ್ಟ್ಸ್ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆ ಪಾರ್ಟ್ ಯಾವ್ಯಾವುದು ಹೇಳಿ ಕೇಳಿರುವಂಥದ್ದು. ಸೊ ಫಸ್ಟ್ ಏನು ಕೊಟ್ಟಿದೆ ಅಂದರೆ ಆಪ್ಷನ್ ಎ ಮೆಗಾಸ್ಪೋರ್, ಎಂಡೋಸ್ಪೋಮ್ ಮತ್ತು ಎಂಬ್ರಿಯೋನ ಕೊಟ್ಟಿದ್ದಾರೆ. ಫಸ್ಟ್ ಮೆಗಾಸ್ಪೋರ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್. ಸೊ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ಇಟ್ ಫಾರ್ಮ್ ಫ್ರಮ್ ದಿ ಏನು ಹೇಳ್ರಿ ಮೆಗಾಸ್ಪೊರೆಂಜಿಯಮ್ ಅಂಡರ್ಗೂ ಏನು ಹೇಳ್ರಿ ಮಿಯಾಸಿಸ್ ಆಗಿರುತ್ತೆ. ಮಿಯಾಸಿಸ್ ಆಗಿ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಅದರಿಂದ ಮೆಗಾಸ್ಪೋರ್ ಹೌದು. ನೆಕ್ಸ್ಟು ಎಂಡೋಸ್ಪೋಮ್. ಸೊ ಎಂಡೋಸ್ಪೋಮ್ ಫಾರ್ಮ್ ಬಿಫೋರ್ ದಿ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮೊದಲೇ ಏನಾಗಿರುತ್ತೆ ಅಂದರೆ ಜಿಮ್ನೋಸ್ಪಮ್ನಲ್ಲಿ ಏನು ಹೇಳ್ರಿ ಎಂಡೋಸ್ಪಮ್ ಫಾರ್ಮೇಷನ್ ಆಗಿರುತ್ತೆ. ಆದ್ದರಿಂದ ಎಂಡೋಸ್ಪಮ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಬಟ್ ಎಂಬ್ರಿಯೋ ಫಾರ್ಮ್ಡ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಎಂಬ್ರಿಯೋ ಏನಾಗಿರುತ್ತೆ ಅಂದರೆ ಫರ್ಟಿಲೈಸೇಷನ್ ಆದ ನಂತರ ಫಾರ್ಮೇಷನ್ ಆಗಿರುತ್ತೆ. ಆದ್ದರಿಂದ ಡಿಪ್ಲಾಯ್ಡ್ ಅಥವಾ 2n ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ರಾಂಗ್. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದೆ ಅಂದರೆ ಮೆಗಾಸ್ಪೋರ್ ಆಲ್ರೆಡಿ ಹೇಳಿದ್ದಾನೆ ಹೇಳ್ರಿ. ಮೆಗಾಸ್ಪೊರೆಂಜಿಯಮ್ ಅಂಡರ್ಗೂ ಏನು ಹೇಳ್ರಿ ಮಿಯಾಸಿಸ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ದಟ್ ಹ್ಯಾಪ್ಲಾಯ್ಡ್ ಸ್ಪೋರ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಮೆಗಾಸ್ಪೋರ್. ನೆಕ್ಸ್ಟು ಪೋಲನ್ ಗೇನ್. ಸೊ ಪೋಲನ್ ಗೇನ್ಸ್ ಏನು ಹೇಳ್ರಿ ಮೈಕ್ರೋಸ್ಪೊರೆಂಜಿಯಮ್ ಅಂಡರ್ಗೂ ಮೈಕ್ರೋಸ್ಪೊರೆಂಜಿಯಮ್ ಅಂಡರ್ಗೂ ಏನು ಹೇಳ್ರಿ ಮಿಯಾಸಿಸ್. ಸೊ ಮಿಯಾಸಿಸ್ ಆಗಿ ಏನು ಮಾಡುತ್ತೆ ಅಂದರೆ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೇನ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಈ ಪೋಲನ್ ಗ್ರೇನ್ಸ್ ಅಥವಾ ಮೈಕ್ರೋಸ್ಪೋರ್ಸ್ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲೇ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಎಂಡೋಸ್ಪೋಮ್. ಸೊ ಎಂಡೋಸ್ಪೋಮ್ ಫಾರ್ಮ್ ಬಿಫೋರ್ ದಿ ಫರ್ಟಿಲೈಸೇಷನ್. ಆದ್ದರಿಂದ ಎನ್ ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಜಿಮ್ನೋಸ್ಪಮ್ಸಲ್ಲಿ ಅಥವಾ ಪೈನಸ್ನಲ್ಲಿ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ಸ್ ಯಾವ್ಯಾವುದು? ಒಂದು ಮೆಗಾಸ್ಪೋರ್, ನೆಕ್ಸ್ಟ್ ಬರುವಂಥದ್ದು ಪೋಲನ್ ಗ್ರೇನ್ ಆ್ಯಂಡ್ ಲಾಸ್ಟ್ ಬರುವಂಥದ್ದು ಏನು ಹೇಳ್ರಿ ಎಂಡೋಸ್ಪೋಮ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಮೆಗಾಸ್ಪೋರ್, ದಟ್ ಇಸ್ ಟ್ರೂ. ನೆಕ್ಸ್ಟು ಇಂಟೆಗ್ಯುಮೆಂಟ್ಸ್ ಕೊಟ್ಟಿದ್ದಾನೆ. ಇಂಟೆಗ್ಯುಮೆಂಟ್ಸ್ ನಾಟ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಇಂಟೆಗ್ಯುಮೆಂಟ್ ಇಟ್ಸ್ ಅ ಪಾರ್ಟ್ ಆಫ್ ಓವ್ಯೂಲ್. ಸೊ ಓವ್ಯೂಲ್ನ ಒಂದು ಪಾರ್ಟಲ್ಲಿ ಬರುತ್ತೆ. ಇಂಟೆಗ್ಯುಮೆಂಟ್ ಆಲ್ವೇಸ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ರಾಂಗ್. ಲಾಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ರೂಟ್ ಈಸ್ ಅ ಪಾರ್ಟ್ ಆಫ್ ಏನು ಹೇಳ್ರಿ ಸ್ಪೋರೋಪೈಟ್. ಸೊ ಸ್ಪೋರೋಪೈಟ್ನ ಪಾರ್ಟಲ್ಲಿ ಏನು ಬರುತ್ತೆ ಅಂದರೆ ಸ್ಪೋರೋಪೈಟ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಸೊ ಅದರಿಂದ ರೂಟು ಅಲ್ಲ. ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಪೋಲನ್ ಗ್ರೇನ್, ದಟ್ ಇಸ್ ಟ್ರೂ. ನೆಕ್ಸ್ಟ್ ಏನು ಮಾಡಿದ್ದಾನೆ ಲೀಫ್ ಮತ್ತು ರೂಟ್ ಕೊಟ್ಟಿದ್ದಾನೆ. ಬೋತ್ ಲೀಫ್ ಆ್ಯಂಡ್ ರೂಟ್ಸ್ ಆರ್ ಏನು ಹೇಳ್ರಿ ಪಾರ್ಟ್ ಆಫ್ ಸ್ಪೋರೋಪೈಟ್ನ ಪಾರ್ಟ್ ಆಗಿರೋದ್ರಿಂದ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ರಾಂಗ್. ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಸೊ 37th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಪೈನಸ್, ಸೈಕಸ್ ಆರ್ ಜಿಮ್ನೋಸ್ಪಮ್ ಎಂಡೋಸ್ಪಮ್ ಈಸ್. ಸೊ ಕಾಮನ್ ಆಗಿ ಜಿಮ್ನೋಸ್ಪಮ್ಸಲ್ಲಿ ಎಂಡೋಸ್ಪಮ್ಸು ಯಾವ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದರೆ 1988 ಕೇಳಿರುವಂಥ ಕ್ವಶನ್. ಸೊ ಆಲ್ರೆಡಿ ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲೂ ಹೇಳಿದ್ದೇನೆ. ಸೊ ಇನಿಷಿಯಲಿ ಕಾಮನ್ ಆಗಿ ಜಿಮ್ನೋಸ್ಪಮ್ಸಲ್ಲಿ ಏನು ಹೇಳ್ರಿ
ಎಂಡೋಸ್ಪರ್ಮ್ ಫಾರ್ಮ್ಡ್ ಬಿಫೋರ್ ದಿ ಫರ್ಟಿಲೈಜೇಷನ್ ಆಗೋಕ್ಕಿಂತ ಮೊದಲನೇ ಏನಾಗಿರತ್ತೆ ಅಂದರೆ ಫಾರ್ಮೇಷನ್ ಆಗಿರತ್ತೆ. ಸೊ ಆದ್ದರಿಂದ ಏನು ಹೇಳ್ರಿ, ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಫೀಮೇಲ್ ಗ್ಯಾಮೆಟೋಫೈಟಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇರತ್ತೋ ಸೇಮ್ ಕ್ರೋಮೋಸೋಮ್ಸ್ ಏನಾಗಿರತ್ತೆ ಹೇಳ್ರಿ ಎಂಡೋಸ್ಪರ್ಮಲ್ಲೂ ಪ್ರೆಸೆನ್ಸ್ ಇರುತ್ತೆ. ಫೀಮೇಲ್ ಗ್ಯಾಮೆಟೋಫೈಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್. ಸೊ ಅದರಿಂದ ಎಂಡೋಸ್ಪರ್ಮ್ಸ್ ಆಲ್ಸೋ ಏನು ಹೇಳ್ರಿ ಹ್ಯಾಪ್ಲಾಯ್ಡ್ ಕಂಡೀಷನ್ಸಲ್ಲೇ ಪ್ರೆಸೆನ್ಸ್ ಇರಬೇಕು. ಟ್ರಿಪ್ಲಾಯ್ಡ್ ಅಲ್ಲ, ಹ್ಯಾಪ್ಲಾಯ್ಡ್, ದಟ್ ಈಸ್ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ಡಿಪ್ಲಾಯ್ಡಲ್ಲೂ ಇರಲ್ಲ, ಟೆಟ್ರಾಪ್ಲಾಯ್ಡಲ್ಲೂ ಇರಲ್ಲ. Said that you've been hurt one too many times before. Ended up staring in the bathroom mirror.